ಉತ್ಸವವನ್ನು ಆಚರಿಸೋದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅನ್ನೋದು ನಮ್ಮ ಆಶಯ. ಅದರ ಮುಖಾಂತರ ಕಾರಂತರ ಹಲವು ಮಗ್ಗಲುಗಳನ್ನು ಒಂದು ಕಡೆ ಸೇರಿಸೋದು ಕೂಡ ಇದರಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಹೀಗಾಗಿ ಕಾರಂತರದ್ದು ಏಕಮುಖವಾದ ಬೆಳವಣಿಗೆ ಅಲ್ಲ, ಆ ಬಹುಮುಖಿ ಬೆಳವಣಿಗೆಯನ್ನು ಕನ್ನಡ ರಂಗಭೂಮಿ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕ ಹೇಗೆ ಅಳವಡಿಸಿಕೊಳ್ತು ಮತ್ತು ಹೇಗೆ ಬಳಸ್ಕೊಳ್ತು, ಅದರಿಂದ ಆದಂಥ ಪರಿಣಾಮಗಳು ಏನು ಅನ್ನೋದನ್ನು ಒಂದು ಕಡೆ ಕ್ರೋಢೀಕರಿಸೋದು ಬಹಳ ಕಷ್ಟ. ನಾವು ಪ್ರಾಮಾಣಿಕವಾಗಿ ಆ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದೇವೆ. ಆ ಪ್ರಯತ್ನದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇವತ್ತು ಇಡ್ತಾ ಇದ್ದೇವೆ. ಮಕ್ಕಳೊಡನೆ ಕಾರಂತರು ಏನೆಲ್ಲ ಸಾಧಿಸಿದರು, ನಮ್ಮನ್ನೆಲ್ಲ ಮೆಸ್ಮರೈಸ್ ಮಾಡಿದಂತಹದ್ದು ಮಕ್ಕಳೇ. ಅದು ಮಕ್ಕಳ ನಾಟಕಗಳೇ, ಅದರಲ್ಲೂ ಕಾರಂತರ ಮಕ್ಕಳ ನಾಟಕಗಳು. ಆ ಕಾರಂತರ ಮಕ್ಕಳ ನಾಟಕದ ಮುಖಾಂತರ ನಾವು ಅವರ ಇನ್ನೊಂದು ಮಗ್ಗಲನ್ನು ತೆರೆದುಕೊಳ್ಳುವಂತಹ ಇವತ್ತಿನ ದಿನಕ್ಕೆ ನಮ್ಮ ಆತ್ಮೀಯ ಮಿತ್ರ ನಾರಾಯಣ ರಾಯಚೂರು ಬಂದಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ದಯಮಾಡಿ ಅವರಿಗೊಂದು ಉಪನ್ಯಾಸವನ್ನು ಪ್ರಾರಂಭ ಮಾಡಿ ನಂತರ ಒಂದು ನಮ್ಮದೇ ಆದಂಥ ಒಂದು ಪ್ರಯೋಗವನ್ನು ನೋಡಲಿಕ್ಕೆ ಕಾಯ್ದಿದ್ದೇವೆ. ಯಾವಾಗಲೂ ಕಾರಂತರು ಪ್ರಯೋಗಶೀಲರು, ಬಹಳ ಪ್ರಯೋಗಗಳನ್ನು ಮಾಡ್ತಾ ಇದ್ದವರು. ಅಂತಹ ಪ್ರಯೋಗಶೀಲ ಮನಸ್ಸಿನ ಜೊತೆಯಲ್ಲಿ ಹೆಜ್ಜೆ ಹಾಕೋದು ಬಹಳ ಕಷ್ಟ. ಅದನ್ನು ಕೂಡ ಇವತ್ತು ನಾವು ಅನುಭವಿಸಲಿದ್ದೇವೆ. ಆ ಅನುಭವದಿಂದ ಅನುಭವದತ್ತ ಹೆಜ್ಜೆ ಹಾಕ್ತಾ ಇದ್ದೇವೆ. ಸೊ ಈಗ ನಾನು ರಾಯಚೂರವರ ಉಪನ್ಯಾಸವನ್ನು ಕೇಳಿ ನಂತರ ಅಲ್ಲಿಗೆ ಬರೋಣ. ನಿಮಗೆಲ್ಲರಿಗೂ ನನ್ನ ಆಭಾರ ಮನ್ನಣೆ. ಎಲ್ಲರಿಗೂ ನಮಸ್ಕಾರ. ಏನು ಔಪಚಾರಿಕತೆ ಇಲ್ಲ, ಇಲ್ಲಿ ಒಂದು ಹರಟೆ, ಒಂದಷ್ಟು ಅನುಭವಗಳ ಹಂಚಿಕೆ ಈ ಒಂದು ಮಾಲಿಕೆಯ ಉದ್ದೇಶ. ಸುಮಾರು ಒಂದು 2 ತಿಂಗಳ ಕೆಳಗೆ ಮರಣವರು ಫೋನ್ ಮಾಡಿ, 2.5 ತಿಂಗಳು ಅಂತಲೇ ಅನ್ಕೋಬೋದು, ಫೋನ್ ಮಾಡಿಬಿಟ್ಟು ಹೀಗೆ ಈಗೊಂದು ಕಾರಂತರ ಬದುಕು ಮತ್ತು ಸಾಧನೆಯನ್ನು ಕುರಿತು ಹಾಗೆ ಒಂದು ಉಪನ್ಯಾಸ ಮಾಲಿಕೆಯನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಅದರ ಅಂಗವಾಗಿ ನೋಡಿ ಯಾವ್ಯಾವ ವಿಷಯಗಳು ಮತ್ತು ಯಾವ್ಯಾವ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸ್ಬೋದು ಅಂತ ಹೇಳಿ ಅಂತ ಅವರು ಕೆಲವು ಹೆಸರನ್ನು ಹೇಳಿದರು. ಹಾಗೆಯೇ ನಾನು ಒಂದಷ್ಟು ಇದು ಮಾಡಿದೆ. ಸೊ ಹಾಗೆ ಒಂದು ಮಾತುಕತೆಯ ಮೂಲಕ ಮತ್ತು ನಾವು ಒಂದೊಂದಾಗಿ ವಿಷಯಗಳನ್ನು ಕಲೆ ಹಾಕ್ತಾ ಇದನ್ನು ಮುಂದುವರಿಸ್ಕೊಂಡು ಬಂದು ಆ ಮಾಲಿಕೆಯಲ್ಲಿ ನಾನು ರಂಗ ಸಂಗೀತದ ಬಗ್ಗೆ ಮಾತನಾಡಬೇಕಾಗಿತ್ತು. ನನ್ನ ರಂಗ ಸಂಗೀತದ ಅನುಭವ ಮತ್ತು ಕಾರಂತರು ಹೊಂದಿರುವ ಒಡನಾಟ, ಸೊ ಒಟ್ಟು ರಂಗ ಸಂಗೀತ ಇದನ್ನೆಲ್ಲ ಇಟ್ಕೊಂಡು ಹಾಗಿದ್ರೆ ರಂಗ ಸಂಗೀತದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಆಗಿದೆ. ಬಟ್ ಆಮೇಲೆ ಕಾಲಾಂತರದಲ್ಲಿ ಆಮೇಲೆ ಸ್ವಲ್ಪ ಚೇಂಜ್ ಆಯಿತು. ಮಂಜುನ್ ಬೈಲ್ ಅವರು ಈಗಾಗಲೇ ಆ ವಿಷಯ ಇಲ್ಲಿ ಮಾತಾಡಿದ್ದಾರೆ. ಸೊ ಅದರಿಂದ ಹಂಗಾರೆ ಮತ್ತೆ ಇನ್ನೊಂದು ಯಾವುದೇ ವಿಷಯ ನಾವು ತಗೋಬೋದು ಅಂತ ಬಂದಾಗ ಮಕ್ಕಳ ನಾಟಕದ ಬಗ್ಗೆ ನಾವು ಈ ಸರಣಿಯಲ್ಲಿ ಆ ಮಗ್ಗಲನ್ನು ನೋಡಲೇ ಇಲ್ಲ ಅಂತ ಅನ್ನೋಂಥ ಒಂದು ಅಂಶವನ್ನು ನಾನು ಭರಣವರ ಎದುರಿಗೆ ತಂದೆ. ಅವಾಗ ಅವರೇ ಹೌದೌದು, ಅದನ್ನು ನಾವು ಖಂಡಿತವಾಗಲೂ ಸೇರಿಸ್ಕೋಬೇಕು, ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾತಾಡಿದ್ದಾರೆ ಏನು ನೋಡೋಣ ಅಂತ ವಿಷಯ ವಿಚಾರಗಳನ್ನೆಲ್ಲ ಮಾಡ್ಕೊಂಡು ಬಂದಾದಮೇಲೆ ಕೊನೆಗೆ ನಾನೇ ಮಾತಾಡ್ತೀನಿ ಅಂತ ಆಯಿತು. ಇಲ್ಲ ನೀವು ಮಾತಾಡಿ ಅಂತ ಅವರು ಹೇಳಿದರು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ವಿಷಯ ನಮ್ಮ ಎದುರಿಗಿದೆ, ನಾನು ನಿಮ್ಮ ಮುಂದೆ ಇದ್ದೀನಿ. ಈ ಒಟ್ಟಾರೆ ಈ ಒಂದು ಪ್ರಯಾಣದಲ್ಲಿ ಅದೇ ಈಗ ವೆಂಕಟೇಶ್ ಮೂರ್ತಿ ಅವರಿಂದ ಆರಂಭಿಸಿ ತಾವು ನೋಡಿದ ಹಾಗೆ ಕಾಸರವಳ್ಳಿಯವರು, ದಾಮೋದರ ಶೆಟ್ಟರು ಈ ಥರ ಈ ಒಂದು ಪ್ರಯಾಣದಲ್ಲಿ ಬರ್ತಾ ಇದ್ದ ಹಾಗೆ ಏನಾಗಿದೆ ಅಂದರೆ ಕಾರಂತರ ಒಂದು ಅವಲೋಕನ ನಡೀತಾ ಇದೆ. ಈ ಕಾರಂತ ಎಂಬ ಒಂದು ಆನೆ, ಈ ಕುರುಡರು ಹೇಗೆ ಆನೆಯನ್ನು ನೋಡಿ ಹೇಳಿದ್ರು ಆ ಥರದಲ್ಲಿ ಈ ಕಾರಂತ ಅನ್ನೋರು ಆನೆಯ ದಿಗ್ಗಜ, ಅದು ರಂಗಭೂಮಿಯ ದಿಗ್ಗಜ. ಅದನ್ನು ನಾವು ಒಬ್ಬೊಬ್ಬರು ಒಂದೊಂದು ಥರ ನೋಡಿ ಒಂದೊಂದು ಥರ ಅನುಭವಗಳನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಅಂತ ನನಗೂ ಅನ್ನಿಸ್ತಾ ಇದೆ. ಈಗ ಬಾಲಮುಟ್ಟುಳವ್ರ ಹಗ್ಗ ಅಂದಂಗೆ
ಕಾಲು ಮುಟ್ಟದವನು ಕಂಬ ಅಂದಂಗೆ. ಇವತ್ತು ನಾನು ಈ ಮಕ್ಕಳ ನಾಟಕದ ಮುಟ್ಟಕ್ಕೆ ಹೋಗಿ ಏನು ಹೇಳ್ತೀನೋ ಪ್ರೋಗ್ರಾಮ್ ಮುಗಿದ್ಮೇಲೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಸೊ ಈ ರೀತಿಯಲ್ಲಿ ನೋಡಿದಾಗಲೂ ಕೂಡ ಅವರವರ ಗ್ರಹಿಕೆ ಮತ್ತು ಅವರ ಒಡನಾಟ, ಅವರ ಅಧ್ಯಯನ, ಇದರ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಪ್ರಸ್ತುತ ಆಗ್ತಾ ಹೋಗುತ್ತೆ. ಅದು ನಾವು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ನೋಡಿದಾಗ ನಾನು ನನ್ನೊಡನೆ ನನ್ನ ಮತ್ತು ಕಾರಂತರ ಒಡನಾಟನೂ ಇದ್ರ ಜೊತೆಗೆ ಒಂದು ಸ್ವಲ್ಪ ಸೇರಿಸ್ತೀನಿ. ಹಾಗೆ ನನ್ನ ಅನುಭವಗಳನ್ನು ಸೇರಿಸ್ತೀನಿ. ಆಮೇಲೆ ಒಟ್ಟು ಮಕ್ಕಳ ರಂಗಭೂಮಿಯ ಮುಖಾಂತರ ನಾವು ಅವರ ಬೇರೆ ಬೇರೆ ಮುಖಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೀವು ಬೇಕಾದ್ರೆ ಏನಾದ್ರು ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಎಲ್ಲರೂ ನಿಮಗೆ ವಿವರಣೆ ಬೇಕು ಅಂದರೆ ಅಂಥದ್ದು ನೀವು ನನ್ನನ್ನು ನಿಲ್ಲಿಸಿ ಇವು ಕೇಳ್ಬೋದು. ಸೊ ಈ ರೀತಿ ನಾವು ಇದನ್ನು ಮಾತುಕತೆಯಾಗಿ ನಡೆಸ್ಕೊಂಡು ಹೋಗೋಣ ಅನ್ನೋದಕ್ಕೆ ನಾನು ಹೆಚ್ಚು ಒತ್ತು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಮಕ್ಕಳ ನಾಟಕದ್ದು ಮೊದಲು ಮಹತ್ವ ತಿಳ್ಕೊಂಡ್ಬಿಡೋಣ. ಸಾಮಾನ್ಯ ನೋಡಿ, ಈಗ ದೊಡ್ಡವ್ರಿಗೆ ನಾಟಕ ಮಾಡಿಸೋದೇ ಎಷ್ಟು ಕಷ್ಟದಿದೆ. ಅಂಥದ್ರಲ್ಲಿ ಮಕ್ಕಳನ್ನು ಹಿಡ್ಕೊಂಡು ಮಾಡಿಸ್ಬೇಕು ಅಂತಂದರೆ, ಅಯ್ಯೋ ಮಕ್ಕಳಿಗೆ ಯಾರಪ್ಪ ನಾಟಕ ಮಾಡಿಸ್ತಾರೆ ಬಿಡು ಅಂತ ಅನ್ನೋದು ಬಿಡ್ತಾರೆ. ಭಾಳ ಪರಿಶ್ರಮದ ಕೆಲಸ ಅದು. ಇದರಲ್ಲಿ ಎರಡೂ ಇದೆ, ಒಂದು ಅಡ್ವಾಂಟೇಜು ಇದೆ, ಕಷ್ಟನೂ ಇದೆ. ಕಷ್ಟ ಯಾಕೆಂದರೆ ಪಾಪ ಅವು ಚಿಕ್ಕ ಮಕ್ಕಳು ಅವುಗಳ ಲೆವೆಲಲ್ಲಿ ಇದು ಮಾಡ್ತಾ ಇರ್ತಾರೆ ಅನ್ನೋ ದೃಷ್ಟಿಯಿಂದ ದೊಡ್ಡವ್ರಿಗೇ ನಾವು ಹೇಳಿಕೊಟ್ಟು ಮಾಡಿಸೋದು ಕಷ್ಟ ಇದೆ ಅನ್ನೋದು. ಆದರೆ ಒಂದೇನು ಅಂದರೆ, ದೊಡ್ಡವರಿಗೆ ಒಂದು ಲಿಮಿಟೇಷನ್ ಇದೆ, ಮಕ್ಕಳಿಗೆ ಅಡ್ವಾಂಟೇಜ್ ಒಂದಿದೆ. ಅದು ಕ್ಲೀನ್ ಸ್ಲೇಟ್ ಇದ್ದಂಗೆ. ಮಕ್ಕಳ ಮನಸ್ಸು ಕ್ಲೀನ್ ಸ್ಲೇಟ್. ನಿಮಗೆ ಭಾಳ ಒಂದ್ಸತಿ ಸ್ವಲ್ಪ ಇದಾಗೋದು, ಇನ್ನು ಆಮೇಲೆ ಒಂದ್ಸತಿ ಅಚ್ಚತ್ತು ಕೊಟ್ಬಿಟ್ರೆ ಅವರಂಥ ಅದ್ಭುತವಾದಂಥ ಪ್ರತಿಭೆಗಳು ಮತ್ತೊಂದಿಲ್ಲ. ಹಾಗೆ ಅದೇ ಈ ದೊಡ್ಡವ್ರಿಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ, ಇವು ಬ್ರೈನ್ ಬೆಳೆದಂಗೆ ಏನೇನೋ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಇಲ್ಲಿ ಬಂದು ಅಲ್ಲಿ ಮಾಡು ಅಂತಂದರೆ ನಮ್ಮಲ್ಲಿ ಏನೋ ಒಂದು ಹೊಯ್ದಾಟ ನಡೀತಾ ಇರುತ್ತೆ. ನಿರ್ದೇಶಕ ಇನ್ನೊಂದೇನೋ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಆ ನಾಟಕಕಾರ ಏನೋ ಒಂದು ಬರೆದಿರ್ತಾನೆ. ಕೊನೆಗೆ ಇಷ್ಟೆಲ್ಲ ಆದಮೇಲೆ ಅದು ಏನು ಮಾಡ್ತೀವೋ ಪ್ರೇಕ್ಷಕರಿಗೆ ಗೊತ್ತು, ಕಂಡವರಿಗೆ ಗೊತ್ತು. ಆ ರೀತಿಯಲ್ಲಿ ಮಕ್ಕಳಲ್ಲಿ ಇರೋ ಅಡ್ವಾಂಟೇಜನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಅದೇ ನಾನು ಆಗಲೇ ಹೇಳಿದಾಗ ಅದೊಂದು ಮುಗ್ಧವಾಗಿರ್ತಕ್ಕಂಥ ಒಂದು ಬೆಣ್ಣೆಯಂಥ ಒಂದು ಮಟೀರಿಯಲ್. ಅದರಲ್ಲಿ ನೀವು ಏನು ಬೇಕಾದ್ರೂ ಮಾಡಿಬಿಡ್ಬೋದು. ನೀವು ಕ್ಲೇಯನ್ನು ಕೊಟ್ಟಾಗ ಅದು ಸಾಫ್ಟಾಗಿ ಚೆನ್ನಾಗಿದೆ ಇದ್ಬಿಟ್ರೆ ನೀವು ಅದರಲ್ಲಿ ಗಣೇಶನೂ ಮಾಡ್ಬೋದು, ರಾವಣನೂ ಮಾಡ್ಬೋದು, ಸರ್ಪನೂ ಮಾಡ್ಬೋದು, ಹಸುನೂ ಮಾಡ್ಬೋದು, ಹಾಗೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಈ ಒಂದು ಅಡ್ವಾಂಟೇಜನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಮಕ್ಕಳ ರಂಗಭೂಮಿಯಲ್ಲಿರುವಂತಹ ಸಾಧ್ಯತೆಗಳು ಮತ್ತು ಅಲ್ಲಿನ ಅಗಾಧತೆಗಳು, ಅದಕ್ಕೆ ನೋಡಿ ನೀವು ದೊಡ್ಡ ದೊಡ್ಡ ರೈಟರ್ಸು, ದೊಡ್ಡ ದೊಡ್ಡ ಅಚೀವರ್ಸ್ ಕೂಡ ಮಕ್ಕಳ ಒಂದು ಕ್ಷೇತ್ರಕ್ಕೂ ಬಂದಿದ್ದಾರೆ. ಉದಾಹರಣೆಗೆ ಸತ್ಯಜಿತ್ ರೇ ಅಂತವ್ರು ಅಂತ ದೊಡ್ಡ ನಿರ್ದೇಶಕ. ಅವರು ಮಕ್ಕಳ ನಾಟಕನ ಅಷ್ಟು, ಮಕ್ಕಳ ಸಿನಿಮಾಗಳನ್ನು ಅಥವಾ ಸಿನಿಮಾದಲ್ಲಿ ಮಕ್ಕಳನ್ನು ತಂದು ಅಷ್ಟು ಪ್ರೀತಿಯಿಂದ ಅವರು ಬೆಳೆಸಿ ಅಥವಾ ಅದಕ್ಕೊಂದು ಆಯಾಮವನ್ನು ಕೊಟ್ಟು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಬರೀ ಒಬ್ಬ ಶ್ರೇಷ್ಠ ಸಾಧಕ ದೊಡ್ಡವ್ರಿಗಷ್ಟೇ ಮಾಡಿ ಇದು ಮಾಡ್ಬಿಟ್ಟಿರ್ಬೇಕು, ಮಕ್ಕಳನ್ನ ಅವ್ನು ಮಾಡಬೇಕಾಗಿಲ್ಲ, ಮಕ್ಕಳನ್ನ ಮಾಡೋದಕ್ಕೆ ಇನ್ನೊಬ್ರು ಯಾರೋ ಬೇರೆ ಇದ್ದಾರೆ, ಕಡಿಮೆ ಹೆಸರು ಮಾಡಿದವರು, ಕಡಿಮೆ ಇದು ಮಾಡಿದವರು ಅಂತ ಅಲ್ಲ. ಇದೇ ವಾದವನ್ನು ಮುಂದುವರಿಸೋದಾದರೆ ಕುವೆಂಪು ಅಂತವ್ರು ತಗೊಳ್ಳಿ. ಮಲೆಗಳಲ್ಲಿ ಮದುಮಗಳು ಬರೀತಾರೆ, ರಾಮಾಯಣ ದರ್ಶನ ಬರೀತಾರೆ. ಅಟ್ ದ ಸೇಮ್ ಟೈಮ್ ಕಿಂದರ್ಜೋಗಿ ಅಂತ ಅದನ್ನು ಮಕ್ಕಳ ಮಟ್ಟಕ್ಕೆ ಬಂದು ಅಷ್ಟು ನನ್ನ ಗೋಪಾಲ ಅಂತ ನಾಟಕನ ಬರ್ಕೊಡ್ತಾರೆ. ಅಂದರೆ ಅಲ್ಲೇ ತೋರಿಸ್ಕೊಡ್ತಾರೆ ಒಬ್ಬ ದೊಡ್ಡ ಲೆಜೆಂಡರಿ ರೈಟರ್ ಅಥವಾ ಕ್ರಿಯೇಟಿವ್ ಪರ್ಸನ್ ಅನ್ನೋನು ಎಲ್ಲ ನೆಲೆಗಳಲ್ಲೂ ಕೆಲಸ ಮಾಡಬೇಕಾಗತ್ತೆ. ಚಿಲ್ಡ್ರನ್ಸ್ ಇದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಅದನ್ನು ಉದಾಸೀನ ಮಾಡೋಕ್ಕಾಗಲ್ಲ, ಅದು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಶಿವರಾಮ್ ಕಾರಂತ್ ತಗೊಳ್ಳಿ. ಶಿವರಾಮ್ ಕಾರಂತ್ ಅಂತವ್ರು ಅಂತಹ ಮಹಾಪ್ರತಿಭಾಶಾಲಿ, ಅಂತಹ ದೊಡ್ಡ ಲೇಖಕ, ಚಿಂತಕ. ಅವರು ಬಾಲವನ ಅನ್ನೋದನ್ನು ಮಾಡೋಣ, ಮಕ್ಕಳನ್ನು ಹೇಗೆ ನಾವು ತಯಾರು ಮಾಡಬೇಕು, ಇವತ್ತಿನ ನಮ್ಮ ಸಿಸ್ಟಮ್ ಹೇಗಿದೆ. ಸೊ ಈ ಥರ ಎಲ್ಲ ಅವ್ರು ಹೇಳಿ ಹಂಗೆ ಯೋಚನೆ ಮಾಡಿ ಅವರು ಕಾಂಟ್ರಿಬ್ಯೂಟ್ ಮಾಡಿದರು. ಯಾಕೆ ನಮ್ಮ ವೀರಣ್ಣವರು, ಗುಬ್ಬಿ ವೀರಣ್ಣವರು ಅಷ್ಟು ದೊಡ್ಡ ಕರ್ನಾಟಕ ಆಂಧ್ರ ಸಾರ್ವಭೌಮ ಅನಿಸ್ಕೊಂಡು ಎಲ್ಲ ಕಡೆ ಹೆಸರು ಮಾಡಿದಂಥವ್ರು, ಸ್ಟೇಜ್ ಮೇಲೆ ಆನೆ ಕುದುರೆ ಎಲ್ಲ ತಂದು ಮಾಡಿದಂಥ ಮಹಾನುಭಾವ. ಅವರು ಕೂಡ ಮಕ್ಕಳ ರಂಗಭೂಮಿಗೆ ಮಹತ್ವವನ್ನು ಕೊಟ್ಟರು. ಅವ್ರ ಕಂಪನಿಯಲ್ಲೇ ಬಾಲ ಮಂಡಳಿ ಅಂತ ಒಂದು ಮಾಡಿ, ಅಂದರೆ ಒಂದು ರೀತಿಯಿಂದ ಅವ್ರಿಗೆ ಅದು ಅಡ್ವಾಂಟೇಜ್. ಕಂಪ್ನಿಗೂ ಈಗಿಂದನೇ ಅವರಿಗೆ ಪ್ರಾಡಕ್ಟ್ಸು ಇವೆಲ್ಲ ಸಿಕ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದನೂ ಅದು ಒಂದು ವ್ಯಾವಹಾರಿಕ ಉದ್ದೇಶನೂ ಆಗಿರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲ, ನಾವು ಮಕ್ಕಳನ್ನು ಕಡೆಗಣಿಸೋಕ್ಕಾಗೋದಿಲ್ಲ, ಅಲ್ಲಿಂದಾನೇ ನಾವು ಇದನ್ನು ರೂಢಿಸ್ಕೊಂಡ್ಬಂದ್ಬಿಟ್ರೆ ಇದು ನಮಗೆ ಸುಲಭ ಆಗುತ್ತೆ, ಅದೊಂದು ಭಾಳ ಇದು ಅಂತೇಳಿ ಅವರನ್ನು ಶುರು ಮಾಡಿದರು. ಸೊ ಆ ಕಾರಣಕ್ಕೇ ಬಿ ವಿ ಕಾರಂತರಲ್ಲಿ ಅವ್ರ ಮಕ್ಕಳ ಇದು ಗುಬ್ಬಿ ಕಂಪ್ನಿಗೆ ಹೋದಾಗ ಬಾಲಕೃಷ್ಣಂದು, ಬಲರಾಮಂದು ಈ ಥರದ ಪಾತ್ರಗಳನ್ನು ಅವ್ರು ಮಾಡಿಕೊಂಡೇ ಬಂದಿದ್ದಾರೆ. ಸೊ ಅದು ಕೂಡ ಬಹುಶಃ ಕಾರಂತರಿಗೆ ಹೆಲ್ಪ್ ಆಗೇ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವರು ರಂಗಭೂಮಿನ ಅಲ್ಲಿ ಎಂಟರ್ ಆಗಿದ್ದು ಸುಮ್ಮನೆ ಅದೆಲ್ಲ ಒಂದು ರೀತಿ ಅವರಿಗೆ ಆ ಒಂದು ಸಂಸ್ಕಾರವನ್ನು ಕೊಟ್ಟಿರುತ್ತೆ ಅಂತ ನಾನು ಭಾವಿಸ್ತೀನಿ.
ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಮಕ್ಕಳ ರಂಗಭೂಮಿಯ ಮಹತ್ವವನ್ನು ಅಥವಾ ಮಕ್ಕಳ ಪ್ರತಿಭೆಯನ್ನು ಹಿಡಿಬೇಕು, ಅದೆಷ್ಟು ಮಹತ್ವ ಅಂತ ಅನ್ನೋದು ನಮಗೀಗ ಒಂದು ಸ್ವಲ್ಪ ಸ್ಥೂಲವಾಗಿ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ. ಇದಾದಮೇಲೆ ಕಾರಂತರು ಮುಂದೆ ಎಲ್ಲೆಲ್ಲಿ ಹೋದರು, ಹೇಗೆ ಅವರಿಗೆ ಆ ಮಕ್ಕಳ ನಾಟಕದ ಒಲವು ಅಥವಾ ಒತ್ತಾಸೆಗಳು ಜಾಸ್ತಿ ಆಗಿರ್ಬೋದು ಅನ್ನೋದನ್ನು ನಾವು ಗಮನಿಸ್ತಾ ಬಂದರೆ, ಅವ್ರಿಗೆ ನೋಡಿ ಕಾಶಿಗೆ ಹೋಗ್ತಾರೆ, ಮುಂದೆ ಕಾಶಿಯಿಂದ ಆದಮೇಲೆ ಡೆಲ್ಲಿಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಡೆಲ್ಲಿಯಲ್ಲಿ ಸೆಟ್ಲ್ ಆದಾಗ ಅವರಿಗೆ ಸರ್ದಾರ್ ಹೈಸ್ಕೂಲ್ ಅಂತೇಳಿ ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಕೆಲಸ ಸಿಗುತ್ತೆ. ಶಾಂತಾ ಗಾಂಧಿ ಅಂತೇಳಿ ಪ್ರತಿಷ್ಠಿತ ನಟಿ ಆ ಕಾಲದಲ್ಲಿ, ಅವರು ಗುಜರಾತಿಯಲ್ಲಿ ಭಾಳ ಫೇಮಸ್ ನಟಿ, ಅವ್ರ ಮೊಮ್ಮಕ್ಕಳೇ ಸುಪ್ರಿಯಾ ಪಾಠಕ್ ಇವರೆಲ್ಲ. ಸೊ ಅಂಥವರು ಕಾರಂತರ ಪ್ರತಿಭೆಯನ್ನು ನೋಡಿ, ಇಲ್ಲ ಇವನ ಹತ್ರ ಏನೋ ಇದು ಇದೆ, ಇವನಿಗೊಂದು ಒಳ್ಳೆ ನಾವು ನೆಲೆ ಕಲ್ಪಿಸ್ಬೇಕು ಅಂತೇಳಿ ಡೆಲ್ಲಿಯಲ್ಲಿ ಇವರು ಅದೇ ಹೋಗಿ ಅತಂತ್ರರಾಗಿ ಓಡಾಡ್ತಾ ಇರುವಾಗ, ಇಲ್ಲ ನಿಮ್ಗೊಂದು ಉದ್ಯೋಗದ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಸರ್ದಾರ್ ಪಟೇಲ್ ಅನ್ನೋ ಹೈಸ್ಕೂಲ್ ಅಲ್ಲಿ 6 ವರ್ಷ ಇವರು ಮೇಸ್ಟ್ರಾಗಿ ಕೆಲಸ ಮಾಡ್ತಾರೆ. ಸೊ ಅದೊಂದು ಅವರಿಗೆ ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. ಅಷ್ಟು 300-400 ಮಕ್ಕಳುಗಳ ಜೊತೆಗೆ ಇವರು ತೊಡಕೊಂಡು ಹೋಗಿರುವಂಥದ್ದು ಮತ್ತು ಈ ಗುಬ್ಬಿ ಕಂಪನಿಯಲ್ಲಿ ನೋಡಿರುವಂಥದ್ದು, ಮತ್ತು ಸಹಜವಾಗಿ ಇವರಿಗೆ ಮಕ್ಕಳ ಜೊತೆಗೆ ಒಂದು ಒಡನಾಟ, ಇದು ಪ್ರೀತಿ ಅನಿಸಿದ್ದು ಅವ್ರಿಗೆ ತಕ್ಷಣ ಅಲ್ಲಿ ಅದೊಂದು ರೀತಿಯಲ್ಲಿ ಅವರಲ್ಲಿ ಒಂದು ಬದಲಾವಣೆಯನ್ನೇ ತಂದುಬಿಡುತ್ತೆ. ಸೊ ಯಾವುದೋ ಆಗಸ್ಟ್ 15 ಕಾರ್ಯಕ್ರಮ, ಇನ್ನೊಂದು ಯಾವುದೋ ಕಾರ್ಯಕ್ರಮಕ್ಕೆ 300-400 ಜನನ ಸ್ಟೇಜ್ ಮೇಲೆ ತಂದುಬಿಡೋದು. ಸೊ ಈ ಥರದ್ದೆಲ್ಲ ಸಾಹಸಗಳನ್ನು ಮಾಡಲಿಕ್ಕೆ ಅಲ್ಲೇ ಅವರಿಗೆ ಒತ್ತಾಸೆ ಆಯಿತು ಅಂತ ನಾನು ಅನ್ಕೋತೀನಿ. ಅದು ನಿಜ ಕೂಡ, ಯಾಕಂದರೆ ಸರ್ದಾರ್ ಪಟೇಲ್ ಹೈಸ್ಕೂಲಲ್ಲಿ ಅವರು ಮಾಡಿರೋಂಥ ಕೆಲಸನೇ ಅವರ ಮುಂದಿನ ಮಕ್ಕಳ ರಂಗಭೂಮಿಯ ಕೊಡುಗೆಗೆ ಬಹಳ ಮಹತ್ವದ ಮೈಲ್ಗಲ್ಲಾಯಿತು ಅಂತ ಎಲ್ಲರೂ ಗುರುತಿಸ್ತಾರೆ. ಅವರು ಕೂಡ ಅದನ್ನು ಒಪ್ಕೋತಾ ಇದ್ರು. ಸೊ ಆಮೇಲೆ ಅದು ಎಷ್ಟರ ಮಟ್ಟಿಗೆ ಇದಾಯಿತು ಅಂದರೆ, ಬೇರೆ ಬೇರೆ ಹೈಸ್ಕೂಲ್ನವರು ಕೂಡ ಅದನ್ನು ಅನುಕರಣೆ ಮಾಡಿ, ಅಯ್ಯೋ ಅವಾಗ ಬರೀ ಡ್ರಿಲ್ ಮೇಸ್ಟ್ರು ಅಂತ, ಈಗಲೂ ಡ್ರಿಲ್ ಮೇಸ್ಟ್ರು ಅದೆಲ್ಲ ಇರ್ತಾರೆ, ಇವ್ರನ್ನ ಸುಮ್ಮನೆ ಡ್ರಿಲ್ ಮೇಸ್ಟ್ರು ಅಂತ ಬರೆಸಿ ಡ್ರಾಮಾ ಕೆಲಸ ಮಾಡಿಸ್ತಾ ಇದ್ದಾರಂತೆ. ಯಾಕಂದ್ರೆ ಅಂಥದ್ದೊಂದು ವೇಕೆನ್ಸಿ ಇಲ್ವಲ್ಲ ಅಲ್ಲಿ. ಸೊ ಅದಕ್ಕೆ ಸೊ ಆ ಇದ್ರೂ ಕೂಡ ಇವರು ಅದನ್ನ 6 ತಿಂಗಳಲ್ಲೇ ಪ್ರೂವ್ ಮಾಡಿಬಿಟ್ರಂತೆ. ಅಯ್ಯೋ ಇಂಥ ಸಂವಹನ ಬೆಳೆಸ್ತಾನೆ ಈ ವ್ಯಕ್ತಿ ಅಂತ ಹೇಳಿಂದ. ಮುಂದೆ 6 ವರ್ಷ ಇದ್ರೆ ಕೇಳ್ತೀರಾ, ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ನಾಟಕಗಳು, ಬರೀ ಸುಮ್ಮನೆ ಯಾವುದೋ ಒಂದು ಆಗಲೇ ನಾನು ಹೇಳಿದಾಗ ಆಗಸ್ಟ್ 15 ಜನವರಿ 26 ಆ ಥರದ ಕಾರ್ಯಕ್ರಮಗಳಲ್ಲ, ಅದ್ರ ಜೊತೆಗೆ ಅವರ ಕ್ರಿಯೇಟಿವ್ ಸಾಮರ್ಥ್ಯವನ್ನು ಹೊರಗೆ ತೆಗೆಯುವಂತಹ ಕೆಲಸಗಳನ್ನು ಮಾಡಿ ಅದರಲ್ಲಿ ಸಹಿ ಅನಿಸ್ಬೇಕಾರೆ. ಸೊ ಇದು ಒಂದು ಅವ್ರಿಗೆ ಕಾಂಕ್ರೀಟ್ ಆಗಿರುವಂತಹ ಮಕ್ಕಳ ರಂಗಭೂಮಿ ಬಗ್ಗೆ ಒಂದು ಶೇಪನ್ನು ಕೊಟ್ಬಿಡ್ತು. ಯಾಕಂದರೆ ಅವ್ರ ಎದುರಿಗೆ ಸಾಮಗ್ರಿ ಸಿಕ್ಕಿತ್ತು, ಅವ್ರ ಕೆಲಸನೂ ಅದೇ, ಅವ್ರ ಬಯಕೆನೂ ಅದೇ, ಅವ್ರು ಬಯಸ್ತಾ ಇದ್ದದ್ದು ಅದೇ. ಹಾಗಾಗಿ ಅದು ಒಳ್ಳೆಯ ಪರಿಣಾಮವನ್ನು ಕೊಟ್ಟು. ಸೊ ಅದಾದಮೇಲೆ ಅವರು ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ರು, ಅಲ್ಲಿದು ಪದವಿ ಆಯಿತು, ಎಲ್ಲ ಆಯಿತು, ಮುಗಿಸ್ಕೊಂಡ್ರು, ಬಂದಾದಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದು ಏವಂ ಇಂದ್ರಜಿತ್ ಅದೆಲ್ಲ ಮಾಡಿದ್ರು ಅಂತ ನಿಮ್ಮ ಬೆಂಗಳೂರಿನ ರಂಗಭೂಮಿಯ ಇತಿಹಾಸ ಹೇಳುವಾಗ ಅದನ್ನು ಹೇಳ್ತಾರೆ. ಸೊ ಅಲ್ಲಿ ಬಂದು ಇಲ್ಲೆಲ್ಲ ಬಯಲು ನಾಟಕೋತ್ಸವ ಈ ಥರದ್ದೆಲ್ಲ ತಯಾರಿ ಮಾಡ್ಕೊಂಡ್ಮೇಲೆ ಅವ್ರು ಹೆಗ್ಗೋಡಿಗೆ ಹೋಗ್ತಾರೆ. ಹೆಗ್ಗೋಡಿಗೆ ಹೋದ್ಮೇಲೆ ಅಲ್ಲಿ ಅಕ್ಷರ ಸುಬ್ಬಣ್ಣ ಏನಾದ್ರು ಒಂದು ನಾಟಕ ಮಾಡಿಸ್ಬೇಕಲ್ಲ ಕಾರಂತರೆ, ಏನು ಮಾಡಿದ್ರು, ನಾನು ಮಕ್ಕಳು ನಾಟಕ ಮಾಡ್ತೀನಿ, ಎಸ್ ಮಾಡ್ಬೋದು ಆಗಿತ್ತು. ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ನಾಟಕ ಇದೆ, ಅದೇ ಅದನ್ನು ಪಂಜರ ಶಾಲೆ ಅಂತ, ಅವರು ಅದನ್ನು ತೋತಾ ಅಂತ ಹೇಳಿ ಅಲ್ಲಿ ಬೆಂಗಾಲಿಯಲ್ಲಿ ಇದು ಮಾಡ್ತಾರೆ. ಸೊ ಅದನ್ನು ಮಾಡೋಣ ಅಂತ ಹೇಳಿರ್ತಾರೆ ಶುರುವಾಗ್ ಮಾಡ್ತಾರೆ. ಅದು ಒಂದು ನಿಜವಾಗ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ರಿಮಾರ್ಕಬಲ್ ಇವೆಂಟ್ ಅಂತಲೇ. ಇವತ್ತಿನ ನಮ್ಮ KV ಅಕ್ಷರ ಹುಟ್ಕೊಂಡಿದ್ದೆ ಅಲ್ಲಿ. ಅಂತಹ ಎಷ್ಟೋ KV ಅಕ್ಷರ ಅಂತ ಪ್ರತಿಭೆಗಳು ಹುಟ್ಟಕ್ಕೆ ಕಾರಣವಾಗಿರುವಂತಹ ಪಂಜರ ಶಾಲೆ ಅಂತ ನಾಟಕನ ಅಲ್ಲಿ ಹೆಗ್ಗೋಡ್ನಲ್ಲಿ ರೆಡಿ ಮಾಡ್ತಾರೆ. ಅದು ರಿಮಾರ್ಕಬಲ್ ಪ್ರೊಡಕ್ಷನ್ ಆಗುತ್ತೆ. ಹಳ್ಳಿಯಲ್ಲಿ ಆ ಜನ ಎಲ್ಲ ನೋಡಿ ಮಂತ್ರಮುಗ್ಧರಾಗ್ಬಿಡ್ತಾರಂತೆ. ಅದಕ್ಕೆ ಸುಬ್ಬಣ್ಣವ್ರು ಬರೀತಾರೆ ಅದರ ಪ್ರತಿಕ್ರಿಯೆ ಹೇಗಿತ್ತು ಅಂತ. ಆ ನಾಟಕ ನೋಡಾದ್ಮೇಲೆ ಜನರು ಹೇಳಿದಂತೆ, ನಮಗೆ ಜಾತ್ರೆ ನೋಡಿದಷ್ಟು ಸಂತೋಷ ಆಯಿತು ಬುದ್ಧಿ ಅಂತ ಅನ್ಬಿಟ್ಟಿದ್ರಂತೆ ಅವರು. ಇಡೀ ಪ್ರೊಡಕ್ಷನ್ ಪಾಪ ಅವ್ರಿಗೆ ಅವ್ರ ನೆಲೆಯಲ್ಲಿ ಅವರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ನಮಗೆ ಜಾತ್ರೆ ನೋಡಿದಷ್ಟು ಸಂತೋಷ ಆಯಿತು ಅಂತಂದಂತೆ. ಅಲ್ಲಿಗೂ ಕಾರಂತರು ಹಾಗಿದ್ರೆ ಶ್ರಮ ವ್ಯರ್ಥ ಆಗಲಿಲ್ಲ, ಸಾರ್ಥಕ ಆಯಿತು ಅಂತ ಹೇಳಿ. ಆಮೇಲೆ ಆ ಪ್ರೊಡಕ್ಷನ್ ಅವರು ಬೇರೆ ಬೇರೆ ಊರುಗಳಿಗೂ ತೊಗೊಂಡೋಗಿ, ಇಂಥದ್ದೊಂದು ಮಕ್ಕಳ ರಂಗಭೂಮಿಯಲ್ಲೇ ಇಂಥ ಹೊಸತನದೂ ಸೇರಿಕೊಂಡಿರುವಂಥದ್ದು ಮತ್ತು ಎಲ್ರಿಗೂ ಗಮನ ಸೆಳೆಯುವಂಥದ್ದು ಮತ್ತು ಮಕ್ಕಳನ್ನು ಹೇಗೆ ಅರ್ಥಪೂರ್ಣವಾಗಿ ತೊಡಗಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡುವಂಥ ಒಂದು ಪ್ರೊಡಕ್ಷನ್ನು ಆಗಿದೆಯಲ್ಲ ಅಂಥೇಳಿ ಸ್ವಲ್ಪ ಎಲ್ಲ ಕಡೆ ಒಂದು ಪ್ರಚಾರ ಅದೆಲ್ಲ ಆಕರ್ಷವಾಯಿತು. ಆಮೇಲೆ ಅವ್ರನ್ನ ಉಡುಪಿಗೆ ಕರೆಸ್ತಾರೆ, ಅಲ್ಲಿ ಹೆಡ್ಡಾಯಣ ನಾಟಕ ಮಾಡಿಸ್ತಾರೆ. ಅದು ಅಷ್ಟೇ, ಅದು ಭಾಳ ಯಶಸ್ವಿ ಆಗುತ್ತೆ. ಈಗ ಕಾರಂತರಿಗಾಗಲೇ ಅಷ್ಟೊತ್ತಿಗೆ ಕೈ ಕೂತ್ಬಿಟ್ಟಿರುತ್ತೆ, ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಇರ್ತ ಅಂತ ಅನ್ನೋದೆಲ್ಲ ಅವ್ರಿಗೊಂದಷ್ಟು ಗೊತ್ತು. ಅದಕ್ಕೆ ಸಿದ್ಧಿಸಿರೋದ್ರಿಂದ ಒಂದೆರಡು ಈ ಯಶಸ್ಸುಗಳು ಅವ್ರ ಹಿಂದೆ ಇದ್ದಿದ್ದರಿಂದ ಅವರು ಅದನ್ನು ಚೆನ್ನಾಗಿ ದುಡಿಸ್ಕೊಂಡ್ಬಿಟ್ಟು ಈ 2-3 ನಾಟಕಗಳಲ್ಲಿ
ಸಾಕಷ್ಟು ಛಾಪು ಹೊತ್ತು ಹೋಗ್ಬಿಡ್ತಾರೆ. ಹಾಗೆ ಇಲ್ಲಿ ಬಯಲು ನಾಟಕೋತ್ಸವ ಮಾಡಿ ಇಡಿಪಸ್ ಮತ್ತು ಸಂಕ್ರಾಂತಿ, ಜೋಕುಮಾರ ಸ್ವಾಮಿ ಒಂದು ಹುಚ್ಚು ಅಲೆ, ಹೊಸ ಅಲೆ ಹೇಗೆ ಹಬ್ಬ ಬಿಡ್ತು ಅಂತ ನಾವು ಹವ್ಯಾಸ ರಂಗಭೂಮಿ ಇತಿಹಾಸದಲ್ಲಿ ನೋಡ್ತೀವೋ, ಹಾಗೆ ಈ ಮಕ್ಕಳ ನಾಟಕದ ಇದರಲ್ಲೂ ಕೂಡ ಬಹಳ ಒಂದು ಅಚ್ಚೊತ್ತುವಂಥ ಕೆಲಸ ಮಾಡಿ ಹೋಗ್ತಾರೆ. ಆ ಪಂಚಶಾಲೆಯಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಂದು ನೋಡಿದಾಗ ದೊಡ್ಡ ದೊಡ್ಡ ನಟರು, CR ಸಿಮ್ಮನ್ ಅಂತವರು, ಮತ್ತೊಬ್ರು ಆ ಕಾಲದ ಯಾರ್ಯಾರು ಲೋಕೇಶ್ ಅವರು ಇವರೆಲ್ಲ ನೋಡಿ ದಂಗು ಬಿಡೋದು ಹೋಗ್ಬಿಡ್ತಾರೆ. ಆ ಮಕ್ಕಳು ಬಂದು ತಾವೇ ಗುಂಪಾಗಿ ಕೂತ್ಕೊಂಡು ಗಿಳಿಗಳು ಓಡಾಡೋಂಥದ್ದು, ಇದು ಮಾಡೋದು, ಆ ಹಾರೋಣ ಬಾ ಹಾಡಂತೂ ಹುಚ್ಚಿಡ್ಸ್ಬಿಡುತ್ತೆ ಬೆಂಗಳೂರಿನವ್ರಿಗೆ. ಆ ಇಡೀ ನಾಟಕ ಮುಗಿದ್ಮೇಲೆ ಬರೀ ಅದೇ ಗುಂಪಲ್ಲಿ ಹೋಗ್ತಾರೆ ಅಂತ ಸಿನಿಮಾ ಬರೀತಾರೆ. ನಾ ಆ ಪ್ರೊಡಕ್ಷನ್ ನೋಡಿಲ್ಲ, ಬಟ್ ಹಾಗೆ CR ಸಿಂಹ ಅದನ್ನ ತುಂಬ ರಸವತ್ತಾಗಿ ವರ್ಣಿಸಿದ್ದಾರೆ. ಸೊ ಹೀಗೆ ಅದು ಆ ಕಾಲಕ್ಕೆ ಹೆಗ್ಗೋಡಿನಿಂದ ಬೆಂಗಳೂರಿಗೂ ಬಂದು, ಉಡುಪಿಯಲ್ಲಿ ಬಂದು, ಹೀಗೆಲ್ಲ ಕಡೆ ತನ್ನ ಒಂದು ಛಾಪನ್ನು ಮೂಡಿಸಿ ಹೋಗಕ್ಕೆ ಶುರುವಾಯಿತು. ಸೊ ಇಷ್ಟರ ಮಟ್ಟಿಗೆ ಕಾರಂತರು ಮಕ್ಕಳ ಇದರಲ್ಲಿ ಗಟ್ಟಿಯಾದ ಹೆಜ್ಜೆಗಳನ್ನು ಇಟ್ಬಿಡ್ತಾರೆ. ಸೊ ಇಟ್ಟಾದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಹೌದು, ನಾನು ನನ್ನ ದೊಡ್ಡ ದೊಡ್ಡ ನಾಟಕದವ್ರ ಜೊತೆಗೆ ಈ ಮಕ್ಕಳ ನಾಟಕದ್ದು ನನ್ನ ಜೊತೆ ನಿರಂತರವಾಗಿ ಆಗಾಗ ಇರಲೇಬೇಕು, ಅಂದರೆ ಮಾತ್ರ ನನಗೆ ಎನರ್ಜಿ ಬರುತ್ತೆ, ನನ್ನಲ್ಲಿ ನಾನು ಚೈತನ್ಯಶೀಲನಾಗಿರ್ತೀನಿ ಅಂತ ಅನ್ನೋದನ್ನ ಅವ್ರಿಗೆ ಮನಗಂಡರು ಅಂತ ಕಾಣಿಸುತ್ತೆ. ಅದಕ್ಕೆ ಅವರೇ ಒಂದು 2 ಸಂದರ್ಭದಲ್ಲಿ ಹೇಳ್ತಾರೆ, ಮಕ್ಕಳ ನಾಟಕ ಮಾಡೋದು ಅಂದರೆ ನನಗೆ 3 ಪಟ್ಟು ಎನರ್ಜಿ ಬರುತ್ತೆ ಅಂತ. ಐ ಆಮ್ 3 times ಯಂಗರ್ ಅನ್ನೋ ರೀತಿಯಲ್ಲಿ ಅವರು ಅದನ್ನು ಹೇಳ್ತಾರೆ. 3 ಪಟ್ಟು ನನಗೆ ಎನರ್ಜಿ ಬಂದಕ್ಕಾಗುತ್ತೆ, ಸಂತೋಷ ಅಂತ ಹೇಳಿದ್ದಾರೆ. ನಾನು ಕೂಡ ಪ್ರೇಮಕಾರಂತ್ ಅವರ ವರ್ಕ್ಶಾಪಲ್ಲಿ ಅವ್ರು ಸಂಗೀತ ಮಾಡೋಕ್ಕೆ ಬಂದಾಗ ಒಂದು ಸ್ವಲ್ಪ ನೋಡಿದ್ದೀನಿ. ಆವಾಗಲೇ ನಾನು ಅನ್ಕೊಂಡೆ, ಅದು ಅಲ್ಲಿಗಾಗಲೇ ಒಂದು 25-30 ವರ್ಷ ಮೇಲಾಗೋಗಿತ್ತು. 25 ವರ್ಷದ ಹಿಂದಿನ ಕಾರಂತರು ಇನ್ನೂ ಆಕ್ಟಿವ್ ಆಗಿ ಇನ್ನೂ ಇದಾಗಿರಬಹುದು. ಸೊ ಅವಾಗ ನೋಡಿದಾಗ ಅನ್ಕೊಂಡೆ, ಅವರಿಗೆ ಇನ್ನೂ ಅಷ್ಟು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವರು ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಅವ್ರಿಗಿಂತಲೂ ಮಗುವಾಗಿ ಅವರ ಭಾವನೆಗಳ ಜೊತೆಗೆ ಬೆರೆತ್ಕೊಂಡು ಹೋಗುವಂಥದ್ದೇ ಇದೆಯಲ್ಲ, ಅದೇ ನಿಜವಾಗ್ಲೂ ಬಹುಶಃ ಅವರಿಗೆ ಒಂದು ದೊಡ್ಡ ಒಂದು ವರದಾನ ಆಯಿತು ಅಂತ ನಾನು ಅನ್ಕೋತೀನಿ. ಲಾಸ್ಟ್ ವೀಕ್ ಮಂಡ್ಯ ರಮೇಶ್ ಬಂದಾಗ ಹೇಳಿದ್ರು ನೋಡಿ, ಅದೇ ಅವ್ರು ಹೇಗೆ ಮಕ್ಕಳ ಇದನ್ನು ಮಾಡ್ತಾನೆ ಅವ್ರ ಸಜೆಷನ್ಸ್ ತಗೋತಾ ಇದ್ರು, ಅಥವಾ ಕೆಲವೊಮ್ಮೆ ಅವ್ರಿಗೆ ಇಂಪ್ರೂವೈಸ್ ಮಾಡಕ್ಕೆ ಬಿಡ್ತಾ ಇದ್ರು, ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅವ್ರಿಗೆ ಸಂಪೂರ್ಣವಾದಂಥ ಬೆಲೆ ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ. ಈಗ ಪುಣ್ಯಕೋಟಿ ಕಥೆಯಲ್ಲಿ ಹುಲಿ ಯಾಕೆ ಸಾಯ್ಬೇಕು ಅಂತಂದ್ರೆ ಒಂದು ಮಗು ಯಾವುದೋ ಪ್ರಶ್ನೆ ಮಾಡ್ತಿರುತ್ತೆ, ಹೌದಾ ನಿನ್ಗೆ ಅದರಿಂದ ಬೇಜಾರಾಗತ್ತಾ, ಆಯ್ತಾ, ಓಕೆ, ಆ ಸೀನ್ ಮುಗಿದ ತಕ್ಷಣ ಹುಲಿ ಮತ್ತು ಹಸು 2 ಕೈ ಇಟ್ಕೊಂಡು ಒಂದು ರೌಂಡ್ ಹಾಕ್ಸೋದು ಮಾಡಿಸ್ತೀನಪ್ಪ ಅಂತ ಹೇಳಿದ್ರು. ಸೊ ಹಂಗೆ ಅವರಿಗೆ ಯಾವುದೇ ಸಂದರ್ಭದಲ್ಲೂ ಮಕ್ಕಳ ಒಂದು ವಿಚಾರ, ಆ ಥಿಂಕಿಂಗ್ ಒಂದು ಇದು ಇದೆಯಲ್ಲ, ಅದಕ್ಕೆ ಇದನ್ನು ಕೊಡಬಾರ್ದು. ಅವು ಏನು ಯಾವ ಮಟ್ಟದಲ್ಲಿ ಯೋಚನೆ ಮಾಡ್ತಾವೋ ಹಾಗೆ ನಾವು ಮಾಡ್ಕೊಂಡು ಹೋಗೋಣ ಅನ್ನೋದನ್ನ ಅವರು ತುಂಬಾ ಗೌರವಿಸ್ತಿದ್ರು ಅಂತ ಕಾಣಿಸುತ್ತೆ. ಅದಕ್ಕೇನೆ ಅವರು ಮಕ್ಕಳ ನೆಚ್ಚಿನ ಕಾರಂತರಾಗಿನೂ ಕೂಡ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಡೆಲ್ಲಿಯಲ್ಲಿ ಮತ್ತು ಜೈಪುರ್ನಲ್ಲಿ, ಸೊ ಹಿಂದಿ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡ್ರು. ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ, ಯಾಕೆ ಮಕ್ಕಳಿಗೂ ಮತ್ತು ನಮ್ಮ ದೊಡ್ಡವರಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಅನ್ನೋದಾದರೆ, ಸಾಮಾನ್ಯ ನೋಡಿ, ನಾವು ವಯಸ್ಸು ಆಗ್ತಾ ಹೋದಂಗೆ ನಾವು ನಿನ್ನೆಗಳ ಮೇಲೆ ಜಾಸ್ತಿ ವಿಶ್ವಾಸ ಇಡಕ್ಕೆ ಶುರು ಮಾಡ್ತೀವಿ. ನಮಗೆ ನಾಳೆಗಳು ಅಷ್ಟೊಂದು ಮುಖ್ಯ ಆಗಲ್ಲ. ಆದ್ರೆ ಅದೇ ನೋಡಿ, 6 ವರ್ಷ 8 ವರ್ಷ 10 ವರ್ಷದ ಮಕ್ಕಳು ನಾಳೆ ತುಂಬಾ ಇಂಪಾರ್ಟೆಂಟ್. ಅವ್ರ ಹತ್ರ ಬೇಕಾದಷ್ಟು ನಾಳೆಗಳಿವೆ, ಯಾವ ಸೋ ಮೆನಿ ಟುಮಾರೋಸ್. ಅದಕ್ಕೆ ಪಾಪ ಹಿಂಗೆ ನಾಳೆ ಒಂದು ದಿವಸ ಹೆಂಗಾಗೋದು. ನಮ್ದು ಬಯಲು ನಾಟಕೋತ್ಸವ ಸರ್, ಇವತ್ತು ಅವೇ ನಾಟಕಗಳು, ಅವ್ನು ಬಿಟ್ಟರೆ ನಾಟಕಗಳಿಲ್ಲ. ಇನ್ಯಾವುದೋ ಒಂದು 70 ಸರ್, 70 ಗ್ರೇಟ್, ಅದನ್ನ ಮೀಸೋ ನಾಟಕ ಹುಟ್ಟಕ್ಕೆ ಸಿಕ್ಕೇನೆ. ಸೊ ಹಿಂಗೆ ಯಾಕೆ ನಮ್ಗೆ ನಿನ್ನೆ ಭಾಳ ಮುಖ್ಯವಾಗಿದೆ. ಸೊ ಇದನ್ನ ಕಾರಂತರು ಇದಕ್ಕೆ ಮಾಡ್ತಾ ಇರಲಿಲ್ಲ. ಅವ್ರು ಬಹುಶಃ ನಾಳೆಗಳ ಜೊತೆ ಕೆಲಸ ಮಾಡ್ತಾ ಇರುವಾಗ ನಾಳೆ ನಾಡಿದ್ದು ಆಗಿಬಿಟ್ಟಿದ್ರು. ಸೊ ಆದ್ರಿಂದ ಅವರಿಗೆ ಅಷ್ಟು ಪ್ರೀತಿಯಿಂದ ಆ ಮಕ್ಕಳ ಜೊತೆಗೆ ಓಡಾಡಕ್ಕೆ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಅಥವಾ ಈಗ ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ, ಈಗ ಕಾರಂತರ ಮಕ್ಕಳ ನಾಟಕನೋ, ಮಕ್ಕಳ ನಾಟಕದ ಬಗ್ಗೆ ಕಾರಂತರು ಅಂತ ಅನ್ನೋದು ಅಂತ ನಾವು ಯೋಚನೆ ಮಾಡೋದಾದ್ರೆ, ಈ ಕಾರಂತರ ಮಕ್ಕಳ ನಾಟಕ ಅನ್ನೋದಾದ್ರೆ ಕಾರಂತರಿಗೆ ಮಕ್ಕಳಿಲ್ಲ. ಅಂದ್ರೆ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನೋಡಿದ್ರೆ, ಈಗ ಕುವೆಂಪು ಅವರಿಗೆ ತೇಜಸ್ವಿ ಇದ್ರು, DVG ಅವರಿಗೆ BGL ಸ್ವಾಮಿ ಇದ್ರು, ಹಾಗೆ ಕಾರಂತರ ಮಗ ಮಗಳು ಅಂತ ಇಲ್ಲ. ಆದ್ರೆ ಕಾರಂತ್ ಮತ್ತು ಪ್ರೇಮ ಕಾರಂತ್ಗೆ ಸಾವಿರಾರು ಮಕ್ಕಳು. ಒಂದೊಂದು ಪ್ರೊಡಕ್ಷನ್ ನಲ್ಲೂ ಒಂದೊಂದು ನಾಟಕದ ಜೊತೆಯಲ್ಲೂ ಇದ್ದಂಥ ಮಕ್ಕಳು ಈಗಲೂ ನಾವು ಇವತ್ತು ಸಿನಿಮಾದಲ್ಲಿ ನೋಡ್ತೀವಿ, ಟಿವಿಯಲ್ಲಿ, ರಂಗಭೂಮಿಯಲ್ಲಿ, ಇನ್ನೊಂದು ಕಡೆ ಆ ಪ್ರತಿಭೆಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಅದಲ್ಲದೇನು ಬರೀ ಹೆಸರು ತಗೊಂಡು ಪ್ರಸಿದ್ಧಿ ತಗೊಳ್ಳೋದು ಅಂತಲ್ಲ, ಈ ಒಂದು ಕಾರಂತರ ಒಂದು ನಾಟಕದ ಒಂದು ತಯಾರಿಯಲ್ಲಿ ಬಂದಂತಹ ಮಕ್ಕಳೇ ನಿಜವಾಗ್ಲೂ ಅವ್ರಿಗೆ ಬದುಕಿನಲ್ಲಿ ಒಂದು ಹೊಸ ಥರದ
ಇದು ಸಿಕ್ಕಿರುತ್ತೆ. ಒಂದು ಹೊಸ ವ್ಯಕ್ತಿತ್ವ, ಒಂದು ಹೊಸ ನೋಟ ಡೆಫಿನೆಟ್ಲಿ ಸಿಕ್ಕಿರುತ್ತೆ. ಬೇರೆ ಮಕ್ಕಳಿಗಿಂತಲೂ ಹಲವಾರು ವಿಭಾಗಗಳಲ್ಲಿ ತಮ್ಮ ಒಂದು ಸಾಧನೆಯನ್ನು ಛಾಪನ್ನು ತೋರಿಸಿರ್ತಾರೆ. ಸೊ ಆ ರೀತಿಯಲ್ಲಿ ಕಾರಂತರಿಗೆ ರಾಜ್ಯದ ತುಂಬ, ರಾಜ್ಯದ ಹೊರಗೆ, ದೇಶದಾದ್ಯಂತ ಅವರನ್ನು ಗೌರವಿಸುವಂಥ, ಅವರನ್ನು ಪ್ರೀತಿಸುವಂಥ ಹಲವಾರು ಮಕ್ಕಳಿವೆ ಅಂತಂದರೆ ತಪ್ಪಾಗಲ್ಲ. ಸೊ ಹೀಗೆ ಒಂದು ನಾನಾಗಲೇ ಹೇಳಿದಾಗೆ ಒಂದು ಹೆಗ್ಗೋಡಿನ ನಾಟಕ ಆಯಿತು, ಉಡುಪಿಯಲ್ಲಾಯಿತು. ಸೊ ಇಲ್ಲಿ ಒಂದಷ್ಟು ಆರಂಭಿಕ ಕೆಲಸಗಳು ಸರ್ದಾರ್ ಪಟೇಲ್ ಹೈಸ್ಕೂಲಲ್ಲಂತೂ ಸಾಕಷ್ಟು ಅದು ಫೌಂಡೇಶನ್ ಸಿಕ್ಬಿಟ್ಟಿದೆ. ಸೊ ಇದಾದ್ಮೇಲೆ ಮತ್ತೆ ಇಲ್ಲಿ ದೊಡ್ಡವ್ರ ನಾಟಕ ಎಲ್ಲ ಮಾಡಿಸಿದ್ರು ಕಾರಂತರು. ಮತ್ತೆ ಆಮೇಲೆ ಡೆಲ್ಲಿಗೆ ಹೋದ್ರು, ಡೆಲ್ಲಿಯಲ್ಲಿ NSD ಡೈರೆಕ್ಟರ್ ಆದರು. ಅಲ್ಲಿ ಆ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಂಡಾದ್ಮೇಲೆ ಮತ್ತೆ ಅವರಿಗೆ ಮಕ್ಕಳ ನಾಟಕ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಅಂದರೆ ಇಲ್ಲಿ ಪ್ರೇಮ ಕಾರಂತ್ ಅವರು ಮಾಡ್ತಾ ಇದ್ದಂಥ ಬೆನಕ ಮಕ್ಕಳ ನಾಟಕ ಕೇಂದ್ರ ನಾಟಕಗಳಿಗೆ ಮ್ಯೂಸಿಕ್ ಮಾಡಲಿಕ್ಕೆ ಬರುವಂಥದ್ದು, ಮತ್ತು ಈ ಥರದ ಅವಕಾಶಗಳು ಸಿಕ್ಕಾಗ ಬಂದು ಸ್ವಲ್ಪ ಮಾಡಿ ಹೋಗ್ತಾ ಇದ್ರು. ಆದರೆ ಅದಾದಮೇಲೆ ಅವ್ರಿಗೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ರಂಗಾಯಣದಲ್ಲಿ ತಮ್ಮದೇ ಒಂದು ಇದನ್ನು ಶುರು ಮಾಡಿದಾಗ ಮತ್ತೆ ಅಗೇನ್ ಅವರು ತಮ್ಮ 20-30 ವರ್ಷದ ಹಿಂದೆ ಮಾಡಿರುವಂತಹ ಒಂದು ಕಾಯಕವನ್ನು ಮತ್ತೆ ಇಲ್ಲಿ ಪ್ರಯೋಗಶೀಲತೆಗೆ ಒಡ್ಡೋಕ್ಕೆ ಅವಕಾಶ ಆಯಿತು. ಅದಕ್ಕೆ ಅವರು ಮತ್ತೆ ಇಲ್ಲಿ ಕಿಂದರ್ ಜೋಗಿ ರೆಡಿ ಮಾಡ್ತಾರೆ. ಚಂದ್ರಹಾಸದಂಥ ನಾಟಕವನ್ನು ಕೂಡ ಮಕ್ಕಳಿಗೆ ಇದಾಗೋ ಹಾಗೆ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ರಾಗ ಸರಾಗ, ಈ ಸಂಗೀತದ ಒಂದು ಪ್ರಯೋಗವನ್ನಂತೂ ಅದ್ಭುತವಾಗಿ ಮಾಡಿ, ಈ ರಾಗ ಸರಾಗ ಅನ್ನೋದು ಬರೀ ದೊಡ್ಡವ್ರಿಗಷ್ಟೇ ಅಂತಲ್ಲ, ಮಕ್ಕಳು ಕೂಡ ಅದನ್ನಷ್ಟೇ ಅದ್ಭುತವಾಗಿ ನಿಭಾಯಿಸಬಲ್ಲವರು ಅಂತ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಆ ರಾಗ ಸರಾಗ ಕಾರ್ಯಕ್ರಮ ಮಾಡ್ತಾರೆ. ಮಾಡಿ ಅದರಿಂದನೂ ಕೂಡ ಮಕ್ಕಳನ್ನ ಚೇತೋಹಾರಿಯಾಗಿಟ್ಟು ರಂಗಾಯಣದಲ್ಲಿ ಆ ಮಕ್ಕಳ ಶಿಬಿರಗಳ 400 ಜನ 600 ಜನ ಈ ಬೇಸಿಗೆ ರಜೆಗಳು ಬಂದರೆ ಸಾಕು ನಾವು ತೊಡಕೋತೀವಿ ಅಂತ ಅನ್ನೋಷ್ಟು ಮಕ್ಕಳ ರಂಗಭೂಮಿಯನ್ನು ಅವರು ಬೆಳೆಸ್ತಾರೆ ಮತ್ತು ಬಳಸ್ಕೋತಾರೆ. ಈಗ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸುಮ್ಮನೆ ನಾನು ಅವರ ಮಕ್ಕಳ ನಾಟಕಗಳ ಪಟ್ಟಿಯನ್ನು ಅವಲೋಕಿಸ್ತಾ ಇದ್ದೆ. ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕನ್ನಡದಲ್ಲಿ 11 ನಾಟಕಗಳನ್ನು ಮಾಡಿದ್ದಾರೆ, ಮಕ್ಕಳ ನಾಟಕಗಳನ್ನು, ಮತ್ತೆ ಹಿಂದಿಯಲ್ಲಿ 19 ನಾಟಕಗಳು, ಒಟ್ಟು 40 ನಾಟಕಗಳು, 40 ಮಕ್ಕಳ ನಾಟಕಗಳನ್ನು ಮಾಡಿದ್ದಾರೆ. ಈಗ ಕುವೆಂಪು ಅವರು ಅಷ್ಟು ದೊಡ್ಡ ದೊಡ್ಡ ಕಾದಂಬರಿಗಳ ಜೊತೆಗೆ ಮಕ್ಕಳ ಸಾಹಿತ್ಯನ ಒಂದು 10% 5% ಬರೆದಿರ್ಬೋದು. ಸತ್ಯಚಿತ್ರ ಅಂತವ್ರು ಒಂದು 20 ಚಿತ್ರಗಳಲ್ಲಿ 2-3 ಮಾಡಿರ್ಬೋದು. ಸೊ ಆದ್ರೆ ಇವ್ರದ್ದು ಇದಕ್ಕೆ ಸಮ ಅವರು ಟೋಟಲ್ ಪ್ರೊಡಕ್ಷನ್ ಮಾಡಿದ್ದು 200. ಇಡೀ ಕಾರಂತರು ತಮ್ಮ ರಂಗ ಜೀವನದಲ್ಲಿ ಮಾಡಿಸಿರುವಂಥ ನಾಟಕಗಳು 200 ಪ್ರಯೋಗಗಳು, 200 ಹೊಸ ನಾಟಕಗಳನ್ನು ಮಾಡಿಸಿದ್ದಾರೆ. ಅದರಲ್ಲಿ 40 ಮಕ್ಕಳ ನಾಟಕನೇ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 20-25% ಮಕ್ಕಳ ನಾಟಕ ಮಾಡಿದ್ದಾರೆ. ಅಂದರೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಒಂದು ಎಂಥ ಕೊಡುಗೆ ಮಕ್ಕಳ ನಾಟಕಕ್ಕೆ ಅಂತ ಅನ್ನೋ ರೀತಿಯಲ್ಲಿ. ಇದರಲ್ಲೂ ಅವರು 1954ರಲ್ಲಿ ಮನೆಯಲ್ಲಿ ಚುನಾವಣೆ ಅಂತ ಒಂದು ನಾಟಕದಿಂದ ತಮ್ಮ ಮಕ್ಕಳ ರಂಗ ಯಾತ್ರೆಯನ್ನು ಶುರು ಮಾಡ್ತಾರೆ. ಅದೇ ಸರ್ದಾರ್ ಪಟೇಲ್ ಹೈಸ್ಕೂಲ್ ಅದರ ನಿಮ್ಗೆ ಹೇಳಿದೆ. ಬಟ್ ಆದರೂ ಇನ್ನೂ ಅದಕ್ಕಿಂತಲೂ ನಾವು ಒಂಚೂರು ವಿವರವಾಗಿ ವಿಶದವಾಗಿ ನೋಡೋದಾದ್ರೆ 1954ರಲ್ಲಿ ಮನೆಯಲ್ಲಿ ಚುನಾವಣೆ ಅನ್ನೋ ನಾಟಕದ ಮೂಲಕ ಅವರು ಈ ಮಕ್ಕಳ ನಾಟಕದ ಒಂದು ಪಯಣ ಅವ್ರದ್ದು ಆರಂಭ ಆಗ್ತದೆ. ಆಮೇಲೆ ನೀನಾಸಂಗೆ ಮಾಡಿರುವಂಥ ನೀಲಿ ಕುದುರೆ ಅಂತ ನಾಟಕ, ನೀಲಿ ಕುದುರೆನೂ ಭಾಳ ಫೇಮಸ್ ಆಗಿರುವಂಥ ನಾಟಕ. ಅದಾದ್ಮೇಲೆ ಜಯಶ್ರೀ ಅವರು ಮಾಡಿದ್ರು. ಅದನ್ನ ಬಂಜರ್ ಶಾಲೆ ಮತ್ತು ನೀಲಿ ಕುದುರೆ ಎರಡು ಆ 70ರ ಸುಮಾರಲ್ಲಿ ಮಾಡ್ತಾರೆ, ಅದನ್ನು 70-71ರಲ್ಲಿ. ಆಮೇಲೆ ಹೆಡ್ಡಾಯಣನ ಉಡುಪಿಯಲ್ಲಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ. ಆಮೇಲೆ ಕಿಂದರ್ ಜೋಗಿ ಅದನ್ನ ಹೇಳಿದ್ಮೇಲೆ ಸ್ವಲ್ಪ ಗ್ಯಾಪ್ ಬರುತ್ತೆ, ಒಂದು 10-15 ವರ್ಷ. ಆಮೇಲೆ ಮತ್ತೆ ರಂಗಾಯಣ ಶುರು ಮಾಡಿದ್ಮೇಲೆ ಮತ್ತೆ ಅವ್ರಿಗೊಂದು ಕಾಂಕ್ರೀಟ್ ಆಗಿರುವಂಥ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಸಿಕ್ಕಾಗ ನಾನು ಇಲ್ಲಿ ತೊಡಕೋಬಹುದು ಅಂತ ಅವ್ರಿಗೆ ವಿಶ್ವಾಸ ಬಂದಾಗ ಅವರು ಕಿಂದರ ಜೋಗಿ ತಯಾರು ಮಾಡ್ತಾರೆ 1990ರಲ್ಲಿ. ಹಾಗೆಯೇ ರಾಗಸರಾಗನೂ ಅದೇ ಸಂದರ್ಭದಲ್ಲಿ ಆಗುತ್ತೆ. ಮತ್ತೆ ಆಮೇಲೆ ಉಡುಪಿಯಲ್ಲಿ ಏಕಲವ್ಯ ನಾಟಕನ ಮಕ್ಕಳಿಗೆ ರೆಡಿ ಮಾಡಿಸ್ತಾರೆ. ಆಮೇಲೆ ವೈದೇಹಿ ಅವರ ಮೂಕನ ಮಕ್ಕಳು, ಇದು ಬಹಳ ಒಳ್ಳೆಯ ಒಂದು ಹೆಸರನ್ನು ಪಡ್ಕೊಂಡು ಇದು 1993ರಲ್ಲಿ ರಂಗಾಯಣಕ್ಕೆ ಅವರು ಅದನ್ನು ಸಿದ್ಧ ಮಾಡ್ತಾರೆ. ಇದ್ರ ಮಧ್ಯೆ ಇಸ್ಪೀಟ್ ರಾಜ ನಾವು ಮರೆಯಲಾರದಂಥದ್ದು, ಅದು 75ರಲ್ಲಿ ಬಂದಿರುವಂಥದ್ದು. NS ಲಕ್ಷ್ಮೀನಾರಾಯಣ ಭಟ್ರು ಬರೆದಿರುವಂಥ ನಾಟಕ. ನಿಜವಾಗ್ಲೂ ಅದು ಒಂದು ಅದರ ಹಾಡುಗಳು ಕೂಡ ಅಷ್ಟೇ ಚೇತೋಹಾರಿಯಾಗಿದ್ದು, ಆ ಇಡೀ ಒಂದು ಪ್ರೊಡಕ್ಷನ್ನು ಕೂಡ ಬಹಳ ಸುಂದರವಾಗಿತ್ತು ಅಂತ ಅದನ್ನು ಮೊದಲ ಬಾರಿಗೆ ನೋಡಿದವರು ಇವತ್ತಿಗೂ ಮರೆಯಲಾರದ ಪ್ರಯೋಗ ಅದು ಅಂತ ಜ್ಞಾಪಿಸ್ಕೊತಾರೆ. ಸೊ ಅದಾದಮೇಲೆ ಇತ್ತೀಚೆಗೆ ಮಾಡಿದ್ದು ಅಳಿಲು ರಾಮಾಯಣ, ಅದೇ ವೆಂಕಟೇಶ್ ಮೂರ್ತಿ ಅವರು ಬಂದಾಗ ಅವರು ಹೇಳ್ಕೊಂಡ್ರು. ಮತ್ತು ಅದು ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ಎಲ್ಲ ಕೇಳಿರ್ತೀರಿ, ಓದಿರ್ತೀರಿ. ಸೊ ಹೀಗೆ ಈ ಮನೆಯಲ್ಲಿ ಚುನಾವಣೆಯಿಂದ ಶುರುವಾಗಿ ಅಳಿಲು ರಾಮಾಯಣದವರೆಗೂ ಬಂದು ನಿಲ್ಲತ್ತೆ. ಅದು ನೋಡಿ, ಆ ಪ್ರಾಣಿಗಳು ಎಷ್ಟು ಫ್ಯಾಸಿನೇಟ್ ಮಾಡ್ತವೆ. ಪಂಜರ ಶಾಲೆ, ಅಲ್ಲಿ ಗಿಣಿ ಅವರಿಗೆ ಫ್ಯಾಸಿನೇಟ್ ಮಾಡುತ್ತೆ. ಇನ್ನೊಂದು ಅಣಿಲು
ಫ್ಯಾಸಿಲಿಟೇಟ್ ಮಾಡುತ್ತೆ. ಸೊ ಆ ರೀತಿ ಅವ್ರಿಗೆ, ಅಥವಾ ಈಗ ಪುಣ್ಯಕೋಟಿ ಅಂತ ತಗೊಂಡ್ರೆ ಗೋವು, ಹುಲಿ, ಸೊ ಆ ಥರ ಅವರು ಪ್ರಾಣಿಗಳ ಜೊತೆಗೂ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಬಲ್ಲೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಮತ್ತೆ ಈ ಹಿಂದಿಯಲ್ಲಿ 19 ನಾಟಕ ಅಂತ ಹೇಳಿದೆ, ಅದರಲ್ಲಿ ಕೆಲವು ಮೂಲ ಹಿಂದಿ ಇದೆ, ಇನ್ನು ಕೆಲವನ್ನ ಅವರು ಹಿಂದಿ ಅವರಿಗೆ ಚೆನ್ನಾಗಿ ಬರ್ತಿದ್ರಿಂದ ಸೊ ಇವೇ ನಾಟಕಗಳನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಅವರು ಕನ್ನಡಕ್ಕೆ ಇನ್ನೊಂದು ಉಪಕಾರನೂ ಮಾಡಿದ್ದಾರೆ. ಕನ್ನಡದ ಕೃತಿಗಳು ಹಿಂದಿ ಪ್ರೇಕ್ಷಕ ವರ್ಗದಲ್ಲಿ, ಹಿಂದಿ ನೋಟಕರ ವರ್ಗದಲ್ಲಿ ಅವರು ಕಾಣಿಸ್ಕೊಳ್ಳಿ ಅನ್ನುವಂಥ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ. ಈಗ ಅದೇ ಅಲ್ಲೂ ಕೂಡ ಅವರು ನನ್ನ ಗೋಪಾಲ ಟ್ರಾನ್ಸ್ಲೇಟ್ ಮಾಡ್ತಾರೆ ನಮ್ಮ ಕುವೆಂಪು ಅವ್ರ ನಾಟಕ. ಸೊ ಆಮೇಲೆ ಇಸ್ಪಿಟ್ ರಾಜನ ತಾಶ್ರೋಂ ಕೆ ದೇಶ್ ಅಂತ ಹೇಳಿ ಮಾಡ್ತಾರೆ. ಆಮೇಲೆ ಘರ್ ಘರ್ ಮೇ ಚುನಾವ್ ಅಂತ ಮನೆ ಮನೆಯ ಚುನಾವಣೆ ಅನ್ನೋ ನಾಟಕನ ಮಾಡ್ತಾರೆ. ಉಡ್ತಾ ಘೋಡ ಅಂತ ಮಾಡಿದ್ದಾರೆ. ನೀಲಿ ಕುದುರೆ ಇರ್ಬೋದು, ಬಹುಶಃ ಅದು ಏಕಲವ್ಯಕ್ಕೆ ಏಕಲವ್ಯ ಅಂತಲೇ ಹೆಸರಿದೆ, ಅದು ಎರಡು ಕಡೆ ಆಗ್ತದೆ. ರಾಗ ಸರಾಗ ಹಿಂದಿಯಲ್ಲೂ ಪ್ರಯೋಗ ಮಾಡಿ ಅಲ್ಲಿನ ಎಲ್ಲ ಜನರ ಗಮನವನ್ನು ಸೆಳೀತಾರೆ. ಮತ್ತು ಅಳಿಲು ರಾಮಾಯಣ ಗಿಲಹರಿ ರಾಮಾಯಣ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರಸಿದ್ಧಿಯಾಗುತ್ತೆ. ಮತ್ತು ಇದ್ರ ಮಧ್ಯೆ ಕಿನ್ನರಿ ಜೋಗಿ ಮತ್ತು ಅಲಿಬಾಬಾ ಮತ್ತು 40 ಕಳ್ಳರು ಈ ನಾಟಕಗಳು ಇಲ್ಲಿ ತಯಾರಾಗ್ತದೆ. ಸೊ ಈ ಒಟ್ಟು 40 ನಾಟಕಗಳನ್ನು ಕೊಟ್ಟಿರುವಂತಹ ಮಹಾನ್ ರಂಗಕರ್ಮಿ ಕಾರಂತರು, ಮಕ್ಕಳಿಗೋಸ್ಕರ ಇದು ಮಾಡಿರುವಂಥದ್ದು. ಅದೇ ಸುಬ್ಬಣ್ಣವರು ಹೇಳಿದ್ ನಿಮ್ಗೆ ಹೇಳಿದ್ನಲ್ಲ, ಅದರಿಂದ ಇನ್ನೊಂದು 2-3 ಮಾತು ಹೇಳೋದಾದ್ರೆ, ಪಂಜಾಬ್ ಶಾಲೆ ಅನ್ನೋ ನಾಟಕ ಹೇಗಿತ್ತು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಅದೊಂದು ಹಾಡು ಕುಣಿತ ಇದ್ದ ದೊಡ್ಡ ಹಬ್ಬ. ಹೆಗ್ಗೋಡಿನ ಪ್ರೇಕ್ಷಕರು ಅದನ್ನು ಒಂದು ಜಾತ್ರೆಯೆಂದೇ ಸಂಭ್ರಮಿಸಿದರು ಅಂತ ಬರೀತಾರೆ. ಮಕ್ಕಳ ನಾಟಕ ಕ್ಷೇತ್ರದಲ್ಲಿ ಪವಾಡ ಮಾಡಲು ಸಾಧ್ಯ ಎಂದು ತೋರಿಸಿಕೊಟ್ಟವರು ಕಾರಂತರು ಅಂತ. ಮತ್ತೆ ನೀನಾಸಂಗೆ ಆತ್ಮವಿಶ್ವಾಸವನ್ನು ಮೂಡಿಸಿದವರು ಅಂತ. ಅವಾಗ ನೀನಾಸಂ ಜಸ್ಟ್ ಇದೇ ಮೊದಲು ಪ್ರಯೋಗ, ಆಮೇಲೆ ಸಂಖ್ಯಾ ಬಾಳ ಮಾಡಿದ್ರು, ಆಮೇಲೆ ಇವತ್ತಿನ ಅದು ತಿರುಗಾಟ, ರೆಪರ್ಟರಿ ಅದೆಲ್ಲ ತಮಗೆ ಗೊತ್ತಿದ್ದೇ ಇದೆ. ಸೊ ಅದಕ್ಕೆ ಬೀಜ ರೂಪವಾಗಿ ಕೆಲಸ ಮಾಡಿರುವಂಥದ್ದು ಮಕ್ಕಳ ಕಾರಂತರು ನಿರ್ದೇಶನ ಮಾಡಿರುವಂತಹ ಮಕ್ಕಳ ನಾಟಕ ಅಂತ ಅನ್ನೋದು ನಾವು ಗಮನಿಸ್ಕೊಟ್ಟಾಗ ಸೊ ಅವರ ಮಕ್ಕಳ ನಾಟಕದ ಕೊಡುಗೆ ನಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಅದೇ ನಾನು ನಿಮ್ಗೆ ಹೇಳಿದ ರಂಗಾಯಣಕ್ಕೆ ಬಂದ್ಮೇಲೆ ಶುರು ಮಾಡಿದ್ರು ಅಂತ, ಅದಕ್ಕೆ ಏನಾಯಿತು ಅಂತ ಆ ಹಿನ್ನೆಲೆಯನ್ನು ಸ್ವಲ್ಪ ಅವಲೋಕಿಸೋದಾದ್ರೆ, ರಂಗಾಯಣದ ಆರಂಭ ಕಾಲದಲ್ಲಿ ಅನೇಕ ಗೊಂದಲ, ತುಮುಲ ಮತ್ತು ಅತಂತ್ರತೆ ಇತ್ತು ಕಾರಂತರಲ್ಲಿ. ನಮಗೆಲ್ಲ ಗೊತ್ತಿದೆ, ಭೋಪಾಲ ಇನ್ಸಿಡೆಂಟ್ ಆಗಿತ್ತು, ಇಲ್ಲಿ ಇದಾಗಿದ್ವು, ಸೊ ಸಾಕಷ್ಟು ಏಳುಗಳನ್ನು ಕಂಡುಬಿಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಇದ್ದಂಥವ್ರು ಏನು ಮಾಡಬೇಕು ಅಂತ, ಆಮೇಲೆ ರಂಗಾಯಣದ ಇವು ಸಾಕಷ್ಟು ಅತಂತ್ರ ಇತ್ತು ಅಲ್ಲಿ, ಅದು ಏನು ಶುರು ಮಾಡೋದು, ಅವರಿಗೆ ಯಾವ ಹುದ್ದೆ ಕೊಡಬೇಕು, ಮೊನ್ನೆ ರಮೇಶ್ ಬಂದಾಗಲೂ ಅದನ್ನು ಹೇಳಿದರು. ಸೊ ಇಂಥದ್ದೆಲ್ಲ ಇದ್ದಾಗ ಆ ಸಂದರ್ಭದಲ್ಲೇ ನಾನು ಅವ್ರ ಜೊತೆ ನಿಕಟವಾಗಿದ್ದೆ. ನಾನು ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಅದ್ರ ಎದುರುಗಡೆ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ಅವಾಗ. ಈಗ ಎಲ್ಲ ಕನ್ನಡ ಭವನದಲ್ಲೇ ಬಂದಿದ್ರು. ಸೊ ಅಲ್ಲಿ ಆ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೊಂದು ರೂಮ್ ಕೊಟ್ಟಿದ್ರು. ಸೊ ಕಾರಂತರು ಗೋಪಾಲದ ಇದೆಲ್ಲ ಮುಗಿಸ್ಕೊಂಡ್ಬಂದು ಅಲ್ಲಿ ಸೇರಿಕೊಂಡು ಈ ರಂಗಾಯಣದ ಸಿದ್ಧತೆ ಮಾಡ್ಕೋತಾ ಇದ್ರು. ಸೊ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿ ಹೋದಾಗ, ರಾಯಚೂರು ನೀವು ನನಗೆ ಒಂದಷ್ಟು ಇದಕ್ಕೆ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಮತ್ತು ಹೇಗೆ ಸಂದರ್ಶನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕೆ ನಾನೊಂದು ಸಿಲೆಬಸ್ ಮಾಡ್ತೀನಿ, ಅದ್ರ ಜೊತೆ ಅದನ್ನು ಮಾಡಿಕೊಡೋದಕ್ಕೆ ನೀವು ಕೆಲಸ ಮಾಡಬೇಕು, ಹಾಗೆ ಖಂಡಿತ ಕಾರಂತರೆ ಅಂತ ಹೇಳಿ ಒಂದು ರಂಗ ಕೈಪಿಡಿ ಅಂತ ರೆಡಿ ಮಾಡಿದ್ವಿ. ಸೊ ಅಂತ ಆ ಸಂದರ್ಭದಲ್ಲಿ ಈ ರಂಗಾಯಣದ ಸಿದ್ಧತೆ ಆಯಿತು. ನಾನು ಆವಾಗಲೇ ನಿಮ್ಗೆ ಹೇಳಿದ ಹಾಗೆ ಸಾಕಷ್ಟು ಗೊಂದಲ, ತಂತ್ರ ಎಲ್ಲ ಇದ್ದೇ ಇತ್ತು. ಒಂದು ಹೊಸದು ಶುರು ಮಾಡುವಾಗ ಇದ್ದೇ ಇರ್ತವೆ. ಬಟ್ ಇವ್ರ ಸಂದರ್ಭದಲ್ಲಂತೂ ಆ ಭೂಪಾಲದ ಹಿನ್ನೆಲೆ ಅದೆಲ್ಲ ಸೇರ್ಕೊಂಡಿದ್ದಾಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ, ಇದ್ರ ಮಧ್ಯೆ ನಾನು ಮಕ್ಕಳ ನಾಟಕ ಮಾಡ್ತೀನಿ ಯಾಕೆಂದರೆ ನನಗೆ ಇನ್ನಷ್ಟು ಚೇತೋಹಾರಿ ಆಗ್ತೀನಿ, ನನಗೆ ಇನ್ನಷ್ಟು ಚೇತರಿಸಿಕೊಳ್ಳೋದಕ್ಕೆ ಇದು ತುಂಬ ಸುಲಭವಾಗುತ್ತೆ. ಯಾವುದೋ ಒಂದು ದೊಡ್ಡವ್ರ ನಾಟಕ ತಗೊಳ್ಳೋದು, ಮತ್ತು ಅಗೇನ್ ಅದರಲ್ಲಿ ಏನೋ ಸಮಸ್ಯೆಗಳು ಬಂದು ಇನ್ನಷ್ಟು ನನ್ನ ಒತ್ತಡವನ್ನು ನಾನು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು ಒಂದು ರಿಹರ್ಸಲ್ ನೆಪದಿಂದ ಆದರೂ ನಾನು ಆ ಮಕ್ಕಳ ಜೊತೆಗೆ ಕುಣಿದಾಡ್ತಾ ಅವ್ರ ಜೊತೆ ಒಬ್ಬವನಾಗಿ ಹೋಗೋದ್ರಿಂದ ನನ್ನ ಎದುರು ಮರಿಬೋದು ಅಂತ ಹೇಳಿ ಅದನ್ನ ಅವರು ಆ ಪ್ರೊಡಕ್ಷನ್ಸಲ್ಲಿ ಪ್ರೂವ್ ಮಾಡಿ ಕೂಡ ತೋರಿಸ್ತಾರೆ, ಹೇಗೆ ಮಕ್ಕಳ ನಾಟಕ ಇದಕ್ಕೆ ಸಹಕಾರಿಯಾಗುತ್ತೆ ಅಂತ ಅನ್ನೋದನ್ನ. ಆಮೇಲೆ 1971ರಲ್ಲಿ ಉಡುಪಿಯಲ್ಲಿ ಹೆಡ್ಡಾಯಣ ಮಾಡಿದ್ರು ಅಂತ ಹೇಳಿದೆ. ಇದನ್ನೇ ಹಿಂದಿಯಲ್ಲಿ ಅವರು ಇದನ್ನ ನಾಟಕ ಶಾಂತಾ ಗಾಂಧಿ ಅವರ ಒಂದು ಟ್ರೂಪ್ಗೆ ಇದನ್ನ ಮಾಡಿಕೊಡ್ತಾರೆ, ಹೆಡ್ಡಾಯಣನ ಮತ್ತು ಇನ್ನೊಂದು ಏಕಲವ್ಯ ಅಂತ ಅನ್ನೋದು. ಈ ಎರಡೂ ನಾಟಕಗಳು ಅಲ್ಲಿ ಅದಕ್ಕೋಸ್ಕರ 25 ಹಾಡುಗಳನ್ನ ಬರೀತಾರಂತೆ. ಕಾರಣ 25 ಹಾಡಿ ಹೊಗಳಿ ಬಿಡ್ತಾರಂತೆ.
ಎಂಥ ಅದ್ಭುತವಾದಂಥ ಪರಿಕಲ್ಪನೆ, ಇಷ್ಟು ಸುಶ್ರಾವ್ಯವಾದಂಥ ಸಂಗೀತ, ಇಂಥದನ್ನು ನಾವು ನೋಡೇ ಇರಲಿಲ್ಲ. ಮಕ್ಕಳ ನಾಟಕದಲ್ಲಿ ಇಷ್ಟೆಲ್ಲ ಮಾಡ್ಬೋದು ಅಂತ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಅಂತ ಹಿಂದೂಸ್ತಾನ್ ಟೈಮ್ಸ್ ಮತ್ತೊಂದು ಅವೆಲ್ಲನೂ ಹಾಡಿ ಹೊಗಳ್ತಾವೆ ಇವ್ರನ್ನ. ಮತ್ತು ಇವರು ನಾಟಕ ಮಾಡಲಿಕ್ಕೆ ಕೊಟ್ಟಿರೋ ಶಾಂತಾ ಗಾಂಧಿ ಅವರಾಗಲಿ ಮತ್ತು NSD ಇವರೆಲ್ಲರೂ ಕೂಡ ಇವರು ಬಂದು ನಾಟಕ ನೋಡಿ, ಡೆಲ್ಲಿಯಲ್ಲಿ ಇವ್ರನ್ನೆಲ್ಲ ನಾಟಕಗಳನ್ನು ನೋಡಿಬಿಟ್ಟು ನಿಜವಾಗ್ಲೂ ಇವ್ರನ್ನ ಅಸೆಸ್ ಮಾಡೋದೇ ಕಷ್ಟ. ಇವರು ದೊಡ್ಡವ್ರ ನಾಟಕ ಅಯೋನ್ನಾನು ಅಷ್ಟೇ ಪರಿಣಾಮಕಾರಿಯಾಗಿ ಮಾಡ್ತಾರೆ, ತುಘಲಕ್ಕನ್ನು ಅಷ್ಟೇ ಚೆನ್ನಾಗಿ ಮಾಡಿಸ್ತಾರೆ, ಅದ್ರ ಜೊತೆಗೆ ಮಕ್ಕಳ ಜೊತೆಗೂ ಇಷ್ಟೊಂದು ಇದಾಗಿ ಮಾಡ್ತಾರಪ್ಪ ಇವರು ಅಂತ ಹೇಳಿ ಅಂತ ಬೆಕ್ಕಸ ಬೆರಗಾಗ್ತಾರೆ ಅಂತ ಬರೀತಾರೆ. ಈಗ ಇದೇ ಒಂದು ಮಕ್ಕಳ ನಾಟಕದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ತಾ ನಾನು ಕಾರಂತರ ಜೊತೆಗೆ ಆರಂಭಿಸಿದ ದಿನದ ಒಂದು ಸ್ವಲ್ಪ ದಿನಗಳನ್ನು ಗುರುತಿಸ್ತಾ ಮತ್ತೆ ಈ ವಿಚಾರಕ್ಕೆ ನಾನು ಬರ್ತೀನಿ. ನಾನು ಮೊಟ್ಟ ಮೊದಲಿಗೆ ಕಾರಂತರ ಭೇಟಿಯಾಗಿದ್ದು 84 ಹಡಪದವ್ರದ್ದೊಂದು ಕಲಾಶಾಲೆ ಇದೆ ಶೇಷಾದ್ರಿಪುರದಲ್ಲಿ, ಈಗಲೂ ಇದೆ ಅಂತ ಕಾಣಿಸುತ್ತೆ, ಬಟ್ ಆವಾಗಂತೂ ತುಂಬ ಜೋರಾಗಿತ್ತು. ಸೊ ಅಲ್ಲಿಗೆ ಕಾರಂತರು ಬಂದಿದ್ದು. ಅಲ್ಲಿ ವೆಂಕಟ ಸುಬ್ಬಯ್ಯ ಅವರಿದ್ರು, H. ವೆಂಕಟ ಸುಬ್ಬಯ್ಯ. ಸೊ ನಾನು ಹೋಗಿದ್ದೆ. ಆಮೇಲೆ ನಾನು ಸೂತ್ರಧಾರ ವಾರ್ತಾಪತ್ರ ಅಂತೇಳಿ ಒಂದು ಪತ್ರಿಕೆಯನ್ನು ತರ್ತಾ ಇದ್ದೆ ಆವಾಗ. ಅದು ರಂಗಭೂಮಿಗೆ ಮೀಸಲಾಗಿರುವಂಥ ಮಾಸ ಪತ್ರಿಕೆ ಅದು. ಅದನ್ನು ನಾನು ನೋಡ್ಕೋತಾ ಇದ್ದೆ. ಅದರದ್ದು ಮುದ್ರಣ ಮತ್ತು ಸಂಪಾದಕತ್ವ ಮತ್ತು ಅದು ಎಲ್ಲ ವಿಭಾಗಗಳಲ್ಲಿ ನಾನು ಓಡಾಡ್ಕೊಂಡಿದ್ದೆ. ಸೊ ಆ ಮುಖಾಂತರ ಅವ್ರಿಗೆ ಅದು ಗೊತ್ತಿತ್ತು, ಹೌದು ನಿಮ್ಮ ಪತ್ರಿಕೆ ನನಗೆ ಸಿಗ್ತಾ ಇದೆ ಅಂತ ಹೇಳಿದ್ರು. ಸೊ ಆದರೆ ಹೆಚ್ಚು ನಿಕಟವಾಗಿದ್ದಾಗಲಿಲ್ಲ. ಸೊ ಅಲ್ಲಿ ಆ ಒಂದು ಕಲಾಶಾಲೆಯಲ್ಲಿ ನಾವಿಬ್ಬರು ಭೇಟಿಯಾದ ಮೊಟ್ಟ ಮೊದಲ ಬಾರಿಗೆ. ಆ ಭೇಟಿಯಲ್ಲೇ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇದಾಯಿತು. ಇಲ್ಲ ಮಾಡಿ, ಅದು ರಂಗಪತ್ರಿಕೆ ಕೆಲಸ ತುಂಬ ಒಳ್ಳೆಯದು, ಅದಾಗಬೇಕು, ಅದು ಚಿಕ್ಕದಾದರೂ ಅದಕ್ಕೊಂದು ಮಹತ್ವ ಇರುತ್ತೆ ಅಂತ ಇಷ್ಟು ಹೇಳಿದ್ರು ಮೊದಲೇ. ಇದರಲ್ಲಿ ನನಗೆ ತುಂಬ ಇದಾಗಬೇಕು, ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಡೆಲ್ಲಿಯಲ್ಲಿ ಇನ್ನೊಂದರಲ್ಲಿ ಎಲ್ಲ ಕಡೆ ನಾಟಕಗಳನ್ನು ಮಾಡಿ ಹೆಸರಾಗಿರುತ್ತವರು, ಕನ್ನಡದಲ್ಲಂತೂ ಆಗಲೇ ಬಯಲು ನಾಟಕೋತ್ಸವದೆಲ್ಲ ಆಗಿ ಅವ್ರ ಮನೆ ಮಾತಾಗಿ ಹೋಗ್ಬಿಟ್ಟಿದ್ರು. ಸೊ ಮತ್ತು ಅದು ನನಗೆ ತುಂಬ ಒಂದು ವಿಶ್ವಾಸವನ್ನು ಮೂಡಿಸ್ತು. ನಾನು ಆರಂಭದ ದಿನದಲ್ಲಿ ಪರವಾಗಿಲ್ಲ, ಇಂಥ ಒಬ್ಬ ದೊಡ್ಡ ವ್ಯಕ್ತಿ, ನಮ್ಮದು ಒಂದು ಸಣ್ಣ ಕೆಲಸ ಅದು ಇದ್ದೇ ಒಂದು 4 ಪುಟ ಬರ್ತಿತ್ತು. ಈ ನಮ್ಮ ಸುಧಾ ತರಂಗ ಇದೆಯಲ್ಲ ಆ ಸೈಜಲ್ಲಿ, ಅದಕ್ಕಿಂತ ಮುಂಚೆ ಒಂದು ಕಾರ್ಡ್ ರೂಪದಲ್ಲಿ ಬರ್ತಿತ್ತು. ಆಮೇಲೆ ಇನ್ಲೈನ್ ಫಾರ್ಮಲ್ಲಿ ಬಂತು. ಆಮೇಲೆ ಅದೊಂದು ಸುಧಾ ಸೈಜಲ್ಲಿ ಒಂದು 8 ಪುಟಗಳು ಬರ್ತಿತ್ತು. ಒಂದೊಂದು ಸರ್ತಿ 4 ಪುಟ ಬರ್ತಿತ್ತು ನಮ್ಮ ಆರ್ಥಿಕ ಇದು ಇದ್ದರೆ ಆ ರೀತಿ. ಅಂಥದ್ದನ್ನು ಅವ್ರು ತಪ್ಪದೆ, ಇಲ್ಲ ನಾನು ನೋಡ್ತಾ ಇರ್ತೀನಿ, ಗಮನಿಸ್ತಾ ಇದ್ದೀನಿ, ಒಂದು ಒಳ್ಳೆ ಕೆಲಸ ಅಂತ ಸರಿ ಅಂಥೇಳಿ ಆ ಒಂದು ನಮ್ಮ ಮೊದಲ ಭೇಟಿ. ಮುಂದೆ ಹಾಗೆ ಅವರು ಬಂದಾಗ ಅವ್ರು NR ಕಾಲನಿಯಲ್ಲಿ ಒಂದು ಮನೆ ಇತ್ತು ಅವರು, ಇದು ಒಂದು ಬಾಡಿಗೆ ಮನೆಯಲ್ಲಿ ಇರ್ತಿದ್ರು ಅವರು. ಸೊ ಅಲ್ಲಿಗೆ ನಾನು ಹೋಗಿ ಅಲ್ಲಿ ಎಷ್ಟೋ ಸರ್ತಿ ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ವಿ. ಕಾರಂತರ ಡೆಲ್ಲಿ ಅನುಭವ ಹೇಗಿರುತ್ತೆ, ಮತ್ತು ಅಷ್ಟೊತ್ತಾಗಲೇ ಅವರು ಭೂಪಾಲ್ಗೂ ಹೋಗಿ ಬಂದಿದ್ರು ರಂಗಮಂಡಲದಲ್ಲಿ. ಸೊ ಅದ್ರದ್ದು ಅನುಭವ. ಸೊ ಈ ಥರದ್ದು ಎಲ್ಲ ಹಿನ್ನೆಲೆಯಲ್ಲಿ ನಾನು ಅವರನ್ನು ಭೇಟಿ ಮಾಡುವಂಥ ಅವಕಾಶ ಸಿಕ್ತಿತ್ತು. ಆಮೇಲೆ ಅದಕ್ಕೋಸ್ಕರ ನಾನು ಸಂದರ್ಶನನೂ ಮಾಡಿದೆ ಒಂದು ಆ ಪುಟ್ಟ ಪತ್ರಿಕೆಗೆ. ಅದನ್ನು ಬಹಳ ಪ್ರೀತಿಯಿಂದ ಓದಿ, ಇಲ್ಲ ಎಲ್ಲ ವಿಷಯ ವಿಚಾರಗಳನ್ನು ಚೆನ್ನಾಗಿ ಬರೆದಿದ್ದೀರಿ ಅಂತ ಹೇಳಿಂದ ನನ್ನನ್ನು ಹುರಿದುಂಬಿಸಿದರು. ಅದಾದಮೇಲೆ ಅವರು ಭೂಪಾಲದ ರಂಗಮಂಡಲದ ನಾಟಕಗಳನ್ನು ತಂದಿದ್ದರು. ಅದರಲ್ಲಿ 5 ನಾಟಕಗಳನ್ನು ಇಲ್ಲಿ ಮಾಡಿಸಿದ್ರು. ಅದರಲ್ಲಿ ಈ ಒಂದು ಯಾವುದು ನಮ್ಮ ದಾಸಿರಾಮ್ ಕೊತ್ವಾಲ್ ಬಹಳ ಒಳ್ಳೆ ಪ್ರೊಡಕ್ಷನ್ ಆಗಿ ಹೊರಹೊಮ್ಮಿತು. ಮತ್ತು ಅದಲ್ಲದೆ ಆ 5 ನಾಟಕಗಳಿಗೆ ನಾನು ಉದಯವಾಣಿಯಲ್ಲಿ ವಿಮರ್ಶೆ ಬರೆಯೋದಕ್ಕೆ ನನಗೆ ಅವಕಾಶ ಸಿಕ್ತು. ನಾನು ಆ ಸಂಪಾದಕರಿಗೆ ಹೋಗಿ ಹೇಳಿದ್ದೆ, ಹೀಗೆ ಕಾರಂತರ ನಾಟಕಗಳು ಬರ್ತಾ ಇದೆ, ಇದಕ್ಕೊಂದು ಖಂಡಿತ ನಾವು ಸ್ಪೇಸ್ ಕೊಡ್ತೀವಿ, ನೀವು ಬರ್ಕೊಡಿ. ಇಷ್ಟು ಅಂದರೆ ಇಡೀ ಒಂದು ಪುಟ ಹಾಕ್ಬಿಟ್ಟಿದ್ರು ಉದಯವಾಣಿಯಲ್ಲಿ. ಆವಾಗ ಒಂದು ಪುಟ ವಿಮರ್ಶೆ, ಎಲ್ಲರಿಗೂ ಆಶ್ಚರ್ಯ. ರಂಗಭೂಮಿ ಸುದ್ದಿಗಳು ಬರೋದೇ ಒಂದು ಕಾಲಮು, ಅರ್ಧ ಕಾಲಮು, ಕಾಲು ಪುಟ ಇರೋವಾಗ ಅದು ಒಂದು ಬರೀ ವಿಮರ್ಶೆ ಅಂತ ಹೇಳಿದ್ದ. ಕಾರಣ ಅವತ್ತು ನನಗೆ ನಿಜವಾಗ್ಲೂ ಅವತ್ತು ಅವರು ಹೇಳಿರೋ ಪ್ರತಿಕ್ರಿಯೆ ಜ್ಞಾಪಿಸ್ಕೊಂಡ್ಬಿಟ್ರೆ ತುಂಬ ನನಗೆ ಈಗಲೂ ಥ್ರಿಲ್ ಆಗುತ್ತೆ, ರೋಮಾಂಚನ ಆಗುತ್ತೆ. ಏನ್ರಿ ವಿಮರ್ಶೆಗೆ ಇಷ್ಟೊಂದು ಪುಟ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಅಂತ ಹೇಳಿಂತ. ಸೊ ಆ 5 ನಾಟಕಗಳ ವಿಮರ್ಶೆಯನ್ನು ಅವರು ನೋಡಿ, ಇಲ್ಲ ಸರಿಯಾಗಿ ನೀವು ತಪ್ಪು ಒಪ್ಪುಗಳನ್ನು ಗುರುತಿಸಿದ್ದೀರಿ, ನೀವು ಹೇಳಿರುವಂಥ ವಿಚಾರಗಳು ನನಗೆ ಸಂಪೂರ್ಣ ಒಪ್ಪಿಗೆ ಆಯಿತು, ಈ ಕಾರಣಕ್ಕೆ ನಮಗೆ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತ ಆಮೇಲೆ ಸಿಕ್ಕಾಗ ಹೇಳಿದ್ರು. ಸೊ ಹೀಗೆ ಆ ವಿಮರ್ಶೆಯ ನೆಲೆಯಲ್ಲೂ ನಾವು ಒಂದಾಗ್ತಾ ಹೋದ್ವಿ. ಆಮೇಲೆ ಮುಂದಿನ ದಿನಗಳಲ್ಲಿ ಅವರು ನನ್ನ ಸುಧಾಗೆ ಅಲ್ಲಿ ಬರೆಯುವಾಗ ಮತ್ತು ಪ್ರಜಾಮತಕ್ಕೆ ಬರೆಯುವಂಥದ್ದು, ಪ್ರಜಾವಾಣಿಯಲ್ಲಿ ಬರೆದಿದ್ದು ಅದನ್ನೆಲ್ಲ ಗಮನಿಸಿ ಒಂದು ಟ್ರ್ಯಾಕ್ ಇಟ್ಕೊತಾಯಿತ್ತು. ಅದಾದಮೇಲೆ ನಾನು ಆಗಲೇ ಹೇಳಿದಾಗ ನಿಮಗೆ ರಂಗಾಯಣದ ದಿನಗಳ ಒಂದು ಭೇಟಿ ಆಯಿತು. ಅಲ್ಲಿ ನಾವು
ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಈ ರಂಗಭೂಮಿಯ ಒಂದು ಮಾಹಿತಿ ಕೋಶ ಮಾಡೋದಕ್ಕೋಸ್ಕರ ಅವರು ಏನು ರಂಗಭೂಮಿ ಇದೆಯೋ ಎಲ್ಲವೂ ಬರಬೇಕು ಅಂತ ಹೇಳ್ತಾ ಇದ್ರು ಅದರಲ್ಲಿ. ಯಾಕಂದ್ರೆ ನಿಮ್ಗೆ ಲಾಸ್ಟ್ ವೀಕ್ ಮಂಡ್ಯ ರಮೇಶ ಕ್ಲಿಯರ್ ಆಗಿ ಇದು ವಿವರವಾಗಿ ಹೇಳ್ಬಿಟ್ಟಿದ್ದಾರೆ, ಒಬ್ಬ ನಟ ಯಾವ್ಯಾವ ರೀತಿಯಲ್ಲಿ ಸಿದ್ಧ ಆಗ್ಬೇಕು ಅನ್ನೋದು ನಿರೀಕ್ಷೆ ಆಗಿತ್ತು ಅಂತ. ಸೊ ಅದಕ್ಕೆ ಅವನ ಇಂಟರ್ವ್ಯೂ ನಾವು ಮಾಡಬೇಕು ಅಂದ್ರೆ ನಮಗೆ ಮೊದಲು ಎಲ್ಲ ವಿಚಾರಗಳು ಗೊತ್ತಿರಬೇಕು, ಅಂಥದ್ದನ್ನು ನೀವು ನಮಗೆ ಸಂಗ್ರಹ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಹಾಸಕರು ಅವರು ಇದ್ರು, ನಾನು ಹಾಸಕರು ಅವರ ಜೊತೆಯಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದೆರಡು ರಸಪ್ರಸಂಗಗಳನ್ನ ನಿಮ್ಗೆ ಜ್ಞಾಪಿಸ್ಬೇಕು ಅಂದ್ರೆ, ಈ ಕಾರಂತ್ ಹೇಗೆ ಒಂಥರ ಆಬ್ಸೆಂಟ್ ಮೈಂಡೆಡ್ ಅಂತ ಆದ್ರೂ ಅನ್ನಿ, ಅಥವಾ ಇಲ್ಲೇನೋ ಇರ್ತಾರೆ ಇನ್ಯಾವುದೋ ಮಾತಾಡ್ತಿರ್ತಾರೆ. ಸೊ ಅದನ್ನು ಗಿರೀಶ್ ಕಾಸರವಳ್ಳಿ ಅವರ ಮಾತಲ್ಲೂ ಕೇಳಿದ್ರಿ ತಾವು ಹಾಗೆ. ಸೊ ಹಾಗೆ ನಮಗೊಂದಾಯ್ತು, ಅವರು ಬೆಂಗಳೂರಲ್ಲಿದ್ದಾರೆ, ಅಲ್ಲಿ ಆ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದೇ ನೃಪತುಂಗ ರೋಡಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಎದುರುಗಡೆ ನಾವಿಬ್ರು ನಿಂತಿದ್ದೀವಿ. ಅವ್ರಿಗೆ ವೈಕುಂಠರಾಜು ಆಫೀಸ್ಗೆ ಹೋಗ್ಬೇಕಾಗಿದೆ. ವಾರಪತ್ರಿಕೆಯ ಸಂಪಾದಕರಾಗಿದ್ದರು ವೈಕುಂಠರಾಜು. ಅವ್ರದ್ದು ಶ್ರೀರಾಮ್ಪುರದಲ್ಲಿ ಆಫೀಸು. ಈ ಆಟೋ ನಾನು ಶ್ರೀರಾಮ್ಪುರಕ್ಕೆ ಹೋಗ್ಬೇಕು, ಅವರು ಕಾರಂತರು ಅಲ್ಲಿಂದೆಲ್ಲ ನಾನು ವೈಕುಂಠರಾಜು ನೋಡಕ್ಕೆ ಹೋಗ್ತೀನಿ ಅಂತ ಬಂದ್ಬಿಟ್ಟು ಆಮೇಲೆ ಆ ಆಟೋ ನನಗೆ ಶ್ರೀರಾಮ್ ಸೆಂಟರ್ ಅಂದ್ಬಿಟ್ಟು. ಶ್ರೀರಾಮ್ ಸೆಂಟರ್ ಅಂದ್ರೆ ಅವ್ನಿಗೆ ಬೆಂಗಳೂರಿನಲ್ಲಿ ಶ್ರೀರಾಮ್ ಸೆಂಟರ್ ಎಲ್ಲಿದೆ? ಆಮೇಲೆ ನನಗೆ ಗೊತ್ತಾಯ್ತು ನಾನೆಲ್ಲ ಬಗ್ಗೆ ಇವ್ರಿಗೆ ಇನ್ನೂ ಡೆಲ್ಲಿಯಲ್ಲಿ ಇದ್ದಾರೆ, ಇವರು ಡೆಲ್ಲಿಯಲ್ಲಿ ಒಂದು ಶ್ರೀರಾಮ್ ಸೆಂಟರ್ ಅಂತಿದೆ, ಬಹಳ ಪ್ರಸಿದ್ಧವಾದಂತ ಸಾಂಸ್ಕೃತಿಕ ಕೇಂದ್ರ. ಆಮೇಲೆ ಕಾಣಂತೆ ಅದು ಶ್ರೀರಾಮ್ಪುರ, ಶ್ರೀರಾಮ್ಪುರ ಅವನು ಆಟೋ ಡ್ರೈವರ್ ನನ್ನ ನೋಡ್ತಾ ಇದ್ದಾನೆ, ಶ್ರೀರಾಮ್ ಸೆಂಟರ್ ಶ್ರೀರಾಮ್ಪುರ ಅಂತ ಏನಂದ್ರು. ಸೊ ಆಮೇಲೆ ಹೌದು. ಸೊ ಇಂಥ ಅವರಿಗೆ ಇವುಗಳು ಆಗ್ತಾನೆ ಇತ್ತು. ಸೊ ಅದೇ ರೀತಿ ಇನ್ನೊಂದ್ಸತಿ ನಾವು ಒಮ್ಮೆ ಕಲಾಕ್ಷೇತ್ರದಲ್ಲಿ ಭೇಟಿಯಾದಾಗ ಯಾವುದೋ ಒಂದು ನಾಟಕ ನೋಡೋದಿತ್ತು, ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಹಾಗೆ ಮಾತಾಡ್ತಾ ಇದ್ವಿ. ಆವಾಗ ಅವರು ವೃತ್ತಿ ರಂಗಭೂಮಿದೇನೋ ಅವರಿಗೆ ಜ್ಞಾಪಕ ಬಂತು. ಬಂದ್ಬಿಟ್ಟು ಆ ದಿನಗಳಲ್ಲಿ ವೀರಣ್ಣವ್ರ ಕಂಪನಿ, ಗರುಡ ಸದಾಶಿವ ರಾಯ್ ಕಂಪನಿ, ಆಮೇಲೆ ಇವ್ರದ್ದು ಸುಬ್ಬಯ್ಯ ನಾಯ್ಡು ಅವ್ರ ಕಂಪನಿ, ಏನೋ ಆ ದಿನಗಳು ಹಾಗೆ ಅಂತ ಹೇಳಿ ನಿಮ್ಗೊಂದು ಪ್ರಸಂಗ ಹೇಳ್ತೀನಿ ಹೇಳಿ ಕಾರಂತರ ಇರ್ತದೆ. ಆವಾಗ ಒಂದ್ಸತಿ ವೀರಣ್ಣವ್ರಿಗೆ ಮತ್ತು ಗರುಡ ಕಂಪನಿಯವ್ರಿಗೆ, ಗರುಡ ಸದಾಶಿವರಾಯರು ಅಂತಲೇ ಅವ್ರ ಪ್ರಸಿದ್ಧಿ. ಅವ್ರ ಕಂಪನಿ ಹೆಸರು ಗರುಡ ಅಂದ್ರೆ ಗರುಡ ಸದಾಶಿವರಾಯರು, ಅದಕ್ಕೆ ಗರುಡ ಕಂಪನಿ ಅಂತ ಕರಿತಿದ್ರು. ಈ ಗುಬ್ಬಿ ವೀರಣ್ಣವ್ರ ಕಂಪನಿ ಗುಬ್ಬಿ ಕಂಪನಿ ಅಂತ ಕರಿತಿದ್ರು. ಸೊ ಇದು ಹಿನ್ನೆಲೆ. ಇದರಲ್ಲಿ ಇರೋವಾಗ ಒಂದ್ಸತಿ ಒಂದು ಕ್ಯಾಂಪ್ ಎಲ್ಲೋ ಬನಶಂಕರಿ ಎಲ್ಲೋ ಒಂದು ಕಡೆ ಅಥವಾ ಬಾಗಲಕೋಟೆ ಕಡೆನೋ ಅಲ್ಲೆಲ್ಲ ಒಂದು ಅದೇ ನಿಮ್ಗೆ ಗೊತ್ತಲ್ಲ, ಅವರು ಆ ಕಂಪನಿ ಹಾಕಿದಾಗ ಯಾರೋ ಒಬ್ರು ಪ್ರತಿಷ್ಠಿತರ ಕಂಪನಿ ಬಂದ್ಬಿಟ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ಇನ್ನೊಬ್ರದ್ದು ಅದಾದ ತಕ್ಷಣ ಅವ್ರದ್ದು ಬಂದ್ಬಿಟ್ರೆ ಮತ್ತೊಂದು ಸ್ವಲ್ಪ ಅದಕ್ಕೆ ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮು ಈ ಥರದ್ದೆಲ್ಲ ಇದಾಗ್ತಾ ಇರುತ್ತೆ. ಸೊ ಇವು ನಡೀತಾ ಇರ್ತಾವಲ್ಲ ಅಲ್ಲಿ ಒಳಗಡೆ, ಅಂಥದ್ದು ನಡೀತಾ ಇತ್ತು ಒಂದ್ಸತಿ. ಅವಾಗೊಮ್ಮೆ ಬನಶಂಕರಿಯಲ್ಲಿ ಹೀಗೆ ಗರುಡ ಸದಾಶಿವರಾಯರು ಮತ್ತು ವೀರಣ್ಣವರು ಎಲ್ಲ ಇದು ಮಾಡ್ತಾ ಇದ್ರು. ಅದಕ್ಕೆ ಅವಾಗ ಅವರು ಹೇಳಿದ್ರಂತೆ, ಇವರು ಸದಾಶಿವರಾಯರು, ಏನು ವೀರಣ್ಣವ್ರೆ ನೀವು ಹಾಕಿದ್ಮೇಲೆ ನಾವು ಆಮೇಲೆ ನಾಟಕ ಹಾಕೊಂಡು ಹೆಂಗೆ ಬದುಕೊಳ್ಳೋದು, ನಾವು ಹಾಕೊಂಡ್ಬಿಡ್ತೀವಿ, ಆಮೇಲೆ ನಿಮ್ದೇನೋ ಹಾಕೊಳ್ಳಿ. ಅದಕ್ಕೆ ವೀರಣ್ಣವ್ರು ಅಷ್ಟರಲ್ಲೇ ಮಾಡಿಯಪ್ಪ, ಎಷ್ಟೇ ಅಂದ್ರೂ ಗುಬ್ಬಿ ಗರುಡನ ಮೇಲೆ ಹಾರಕ್ಕಾಗಲ್ವಲ್ಲ ಅದರಲ್ಲಿ ಗುಬ್ಬಿ ನಾವು ಚಿಕ್ಕದು ಅಂತ ತಮಾಷೆ ಮಾಡ್ಕೊತಾ ಇದ್ರು ಅಂತ ಅವರು ಹೇಳ್ತಾ ಇದ್ರು. ಸೊ ಇಂಥ ಪ್ರಸಂಗಗಳನ್ನು ಕೂಡ ಅವರು ಅಲ್ಲಲ್ಲಿ ಅಂದ್ರೆ ಅವರು ಹಾಸ್ಯ ಪ್ರಜ್ಞೆ ಮತ್ತು ಆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ಆ ಗಾಂಭೀರ್ಯದ ಮಧ್ಯದಲ್ಲೇ ಅದು ಅವರಿಗೆ ಕೆಲಸ ಮಾಡ್ತಾ ಇತ್ತು. ಯಾಕೆಂದ್ರೆ ನಾವು ಎಷ್ಟೊಂದು ಪನ್ನುಗಳು ಮಾಡಿದ್ವಿ, ಇದೆಲ್ಲ ಮಾಡಿದಾಗ ನಾಟಕದ ನೋಡಿ ಬಹಳ ಖುಷಿ ಪಡ್ತಾ ಇದ್ರು. ಇನ್ನೂ ಹೇಳಬೇಕು ಅಂದ್ರೆ ನಿಮಗೆ ಪ್ರಜಾವಾಣಿಯಲ್ಲಿ ಬರೋ ಒಂದು ಥರ್ಡ್ ಎಡಿಟೋರಿಯಲ್ ಅಂತ ಒಂದು ಬರ್ತಿತ್ತು. ಅವಾಗ ವಯನ್ಕೆ ಬರೀತಿದ್ರು, ಅದನ್ನ ಕಾಲಕ್ರೀಡೆ ಅಂತ ಅದ್ರ ಹೆಸರು. ಮೇಲೆ ಎರಡು ಗಂಭೀರವಾದಂಥ ವಿಚಾರಗಳಿರುತ್ತೆ ಸಂಪಾದಕೀಯತೆ, ಕೆಳಗಡೆ ಒಂದು ಲೈಟರ್ ವೇನಲ್ಲಿ ಯಾವುದೋ ಒಂದು ತಮಾಷೆ ವಿಷಯವನ್ನು ತಗೊಂಡು ಅದರಲ್ಲೇ ಒಂದು ಸ್ವಲ್ಪ ಹೊಸ ಹಾಸ್ಯದ ಹೊಳ ಹಂದ್ಕೊಡೋದು. ಅದನ್ನು ಅವ್ರು ತಪ್ಪದೇ ಓದ್ತಾರೆ. ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬರ್ತಿತ್ತು, ಅದನ್ನು ಅವ್ರು ಇಂಗ್ಲೀಷಲ್ಲಿ ನೋಡಿದ್ರು ಅಂತ ಅನ್ಸುತ್ತೆ. ಅದಕ್ಕಿಂತ ಇದು ಮಾತ್ರ ತಪ್ಪದೇ ಓದೋರು. ಸೊ ಅದರಲ್ಲೇ ಅವ್ರು ಇಂಥ ಎಲ್ಲ ಹ್ಯೂಮರು ಮತ್ತು ಹಾಸ್ಯದ ಇದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ರು. ಇನ್ನೊಂದು ಸರ್ತಿ ಒಂದು ಯಾವುದೋ ನಾಟಕದ ತಯಾರಿಗೆ ಹೋಗ್ತಂತೆ. ಅಷ್ಟೊತ್ತಾಗಲೇ ಅವ್ರಿಗೆ ಪೂರ್ತಿ ಈ ವೃತ್ತಿ ರಂಗಭೂಮಿಯ ಇದು ಎಲ್ಲ ಬಂದ್ಬಿಟ್ಟಿತ್ತು ಅವ್ರಿಗೆ. ನಾಟಕದವರು ಅಂದರೆ ಪ್ರೊಫೆಷನಲ್ ಆಗೇ ಇರಬೇಕು, ಅವ್ರಿಗೆ ಅಮೆಟರ್ ನಾಟಕ ಆ ಥರದ್ದೆಲ್ಲ ಇದು ಇರಲೇ ಇಲ್ಲ. ಸೊ ಅದಕ್ಕೆ ಅಂಥ ಒಂದು ಹಿನ್ನೆಲೆಯಲ್ಲೇ ಅವರು 80ರಲ್ಲಿ ಒಂದು 5 ನಾಟಕ ಮಾಡಕ್ಕೆ ಬಂದರು. 87 ಸುಮಾರಿಗೆ 5 ನಾಟಕಗಳನ್ನು ಒಂದೇ ಸರ್ತಿ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ಈ ಬಯಲು ನಾಟಕೋತ್ಸವದಲ್ಲೆಲ್ಲ ನಾಟಕ ಮಾಡಿ ಅವ್ರು ಡೆಲ್ಲಿಗೆಲ್ಲ ಹೋಗ್ಬಿಟ್ಮೇಲೆ
ಇಲ್ಲಿದ್ದವರಿಗೆ ಸ್ವಲ್ಪ ಬೇಜಾರಾಗಿತ್ತು. ಏನು ನಮ್ಮನ್ನೆಲ್ಲ ಕೆಲಸಕ್ಕೆ ಹಚ್ಕೊಂಡ್ರು, ಇದು ಮಾಡಿದ್ರು, ನಾವೆಲ್ಲ ಕೆಲಸ ಮಾಡಿ ಇದು ಮಾಡಿದ್ವಿ, ಈಗ ಕಾರಂತರು ಒಂದೇ ಸರ್ತಿ ಹೋಗ್ಬಿಟ್ರು, ನಮ್ಮ ಇಲ್ಲೆಲ್ಲ ಆಕ್ಟಿವಿಟಿ ಡಲ್ ಆಗಿ ಹೋಯ್ತು, ಈ ಥರ ನಮ್ಮ ಕೈ ಕೊಟ್ಟು ಹೋಗ್ಬಿಟ್ರಲ್ಲ ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಇದು ಇತ್ತು. ಅಲ್ಲಿಗಾಗಲೇ ಕಾರಂತರು ನಮಗೆ ಹತ್ತಿರವಾಗಬೇಕು ಅಂತ ಆಗಲೇ ಒಂದಷ್ಟು ಜನ ಲೇಖನಗಳನ್ನು ಬರೆಯೋದು ಇದೆಲ್ಲ ಶುರುವಾಗಿತ್ತು. ಬಟ್ ಆದರೂ ಕಾರಂತರು ಡೆಲ್ಲಿಯಲ್ಲಿ NSD ಕೆಲಸಗಳು ಅದೆಲ್ಲ ಇದ್ದಿದ್ದರಿಂದ ಅವರಲ್ಲಿ ತೊಡ್ಕೊಂಡು ಇಲ್ಲಿ ಅವ್ರಿಗೆ ಮಾಡೋಕ್ಕಾಗಿರ್ಲಿಲ್ಲ. ಸೊ ಆಮೇಲೆ ಒಂದು ಸರ್ತಿ ಒಂದು 4-5 ವರ್ಷದ ಈ ಒಂದು ತಾಕಲಾಟದ ಮತ್ತೆ ಒಂದು ಸರ್ತಿ ಬಂದು ಇಲ್ಲ ನಾನು ಬೆಂಗಳೂರಿಗೆ ನಾಟಕ ಮಾಡಿಸ್ಕೊಡ್ತೀನಿ ಅಂತ ಬಂದರೆ ಒಂದು ನಾಟಕ ಮಾಡಬೇಕು, ಇಲ್ಲ 5 ನಾಟಕ ಮಾಡ್ತೀನಿ ಅಂತ ಕೂತ್ಕೊಂಡ್ರು. ಒಳ್ಳೆ ಈ ಕಂಠೀರವ ಸ್ಟುಡಿಯೋದಲ್ಲಿ ಶಿಫ್ಟ್ ಇರುತ್ತಲ್ಲ ಆ ಥರ, ಹಂಗೆ ನಾವು ಹವ್ಯಾಸಿಗಳು. 7 ಗಂಟೆಗೆ ರಿಹರ್ಸಲ್ಗೆ ಬಂದರೆ ಒಂದು ದಿವಸ ಸಾಯಂಕಾಲ ಅಂದ್ರೆ 8:15 ಬಂದು 9ಕ್ಕೆ ಮನೆಗೆ ಹೋಗ್ಬೇಕು ಸರ್ ನಾವು ಅಂತ ಅನ್ನೋ ಜನ. ಅಂಥವ್ರಿಗೆ ಇಟ್ಕೊಂಡು ನೀವು ಇಡೀ ದಿವಸ ನಾಟಕ ಮಾಡಿ ಅಂತೇಳಿ ಅಂತ ಕೂತ್ಕೊಂಡ್ಬಿಟ್ರೆ ಏನಾಗಬೇಡ ಬೆಂಗಳೂರು ಪರಿಸ್ಥಿತಿ. ನಾನು ಅದೇ ಅವಾಗ ಹವ್ಯಾಸಿ ರಂಗಭೂಮಿಯ ದಾಖಲಾತಿಯನ್ನೆಲ್ಲ ಮಾಡ್ತಾ ಇದ್ದೆ. ಆಯಿತು ನೋಡೇ ಬಿಡೋಣ ಅಂತ ಹೇಳ್ತದೆ. ಬಟ್ ಅವರು ಬಿಡಲಿಲ್ಲ. ಇರೋ 2 ತಿಂಗಳಲ್ಲಿ 5 ಟ್ರೂಪುಗಳನ್ನು ಇದು ಮಾಡಿದ್ರು, ರೆಡಿ ಮಾಡಿದರು. ಒಂದು ಸಮುದಾಯಕ್ಕೆ ಚೋರಚರಣದಾಸ ತಗೊಂಡ್ರು, ಗಣಕಕ್ಕೆ ತದ್ರೂಪಿ ತಗೊಂಡ್ರು, ನಟರಂಗಕ್ಕೆ ಋಷೇಶೃಂಗ ತಗೊಂಡ್ರು. ಸೊ ಹೀಗೆ 5 ತಂಡಗಳಿಗೆ 5 ನಾಟಕ ಅಂತ ಹೇಳ್ಬಿಟ್ಟು ಮಾಡಿ ಏನು ಇದು ಶಿಫ್ಟಲ್ಲಿ ಆರ್ಟಿಸ್ಟ್. ಈಗ 5 ನಾಟಕಕ್ಕೆ ಒಂದೊಂದು ನಾಟಕ. ಆಮೇಲೆ ಕಾರಂತರ ನಾಟಕ ಅಂದರೆ ಗುಂಪು ಇನ್ನೊಂದೆಲ್ಲ ಇರಲೇಬೇಕು. ಈ ಮಿಕ್ಕಿನ ನಾಟಕ ಥರ 2 ಜನ 3 ಜನ ನೋ ಅಂತ. ಸೊ ಇಷ್ಟೆಲ್ಲ ಆಗಿ ನಿಮ್ಗೆ 5 ನಾಟಕಗಳು ಏಕಕಾಲಕ್ಕೆ 200 ಕಲಾವಿದರು ಎಲ್ಲಿ ಸಿಗ್ತಾರೆ ಬೆಂಗಳೂರಲ್ಲಿ? ಮತ್ತೆ ಅಗೇನಿದೆ, ಸಮುದಾಯದಲ್ಲಿ ಇದ್ದವನೇ ಬಂದು ಬೆನಕದಲ್ಲಿ ಒಂಚೂರು ಮಾಡೋದು, ಬೆನಕದಲ್ಲಿ ಇದ್ದವನೇ ನಟರಂಗದಲ್ಲಿ ಹೋಗಿ ಮಾಡಬೇಕು. ಸೊ ಇಂಥದ್ದು ಇರ್ತಿತ್ತು. ಅದೆಲ್ಲ ನೋಡಕ್ಕೆ ತುಂಬ ನಮಗೆಲ್ಲ ಒಂಥರ ತಮಾಷೆ ಥ್ರಿಲ್ ಎಲ್ಲಾನು. ಹಾಗೆ ಕೊನೆಗೆ 5 ನಾಟಕಗಳಾದವು. 5ರಲ್ಲಿ ಒಂದು ತುಂಬ ಗಟ್ಟಿಯಾಗಿ ಬೆಳೀತು. ತದ್ರೂಪಿ ಸ್ವಲ್ಪ ಇದ್ದಿದ್ರಲ್ಲಿ ಒಳ್ಳೆ ಹೆಸರು ಪಡ್ಕೊಂತು. ಅದೇ ಟೈಮ್ನಲ್ಲಿ ನಟರಿಲ್ಲ ಅಂತ ಬೇರೆ ಒಂದಷ್ಟು ಹೇಳಿಬಿಟ್ರು. ಅದು ಒಂದಷ್ಟು ಕಾಂಟ್ರವರ್ಸಿ ಆಗಿತ್ತು. ಕನ್ನಡದಲ್ಲಿ ನಟರಿಲ್ಲ ಅಂತ ಹೇಳಿ ಮತ್ತೆ ಹಾಗೆ ಇಲ್ಲ ನಾನು ಹೇಳಿದ ಆಗಲ್ಲ, ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಇದ್ದ ಮತ್ತೇನೋ ಅದಕ್ಕೆ ವಿವರಣೆಯನ್ನು ಕೊಟ್ಟು ಅವೆಲ್ಲನೂ ಪೆಂಚಾಟಕ್ಕೆ ಸಿಗಾಕೊಂಡಿದ್ದು. ಇದರ ಮಧ್ಯದಲ್ಲಿ ಈ ಒಂದು ಇದರಾಯಿತು. ಬಟ್ ಋಷೇಶೃಂಗ ಇನ್ನು ಕೆಲವು ನಾಟಕಗಳು ಯಶಸ್ವಿ ಆಗದೇ ಇದ್ರು ಪ್ರಾಯೋಗಿಕ ತಂತ್ರದ ದೃಷ್ಟಿಯಿಂದ ಕೆಲವು ಚೆನ್ನಾಗಿದ್ದಾಗಿದ್ರು. ಸೊ ಅಂಥವನ್ನ ನಾಟಕವನ್ನು ಸವಿಯುವಂಥವರು ಮತ್ತು ರಂಗಕರ್ಮಿಗಳು ನಾಟಕದ ನೆಲೆಯನ್ನು ಚೆನ್ನಾಗಿ ಬಲ್ಲವರು ಅವ್ರನ್ನ ಎಂಜಾಯ್ ಮಾಡಿದರು. ಆದರೆ ಒಂದು ಯಶಸ್ಸಿನ ಮಾನದಂಡದಿಂದ ಹೆಚ್ಚು ರಿಪೀಟ್ ಶೋಗಳಾಗಿದ್ದು ಮತ್ತು ಹೆಚ್ಚು ಗಟ್ಟಿಯಾಗಿ ಆಯಿತು ಅನ್ನೋ ದೃಷ್ಟಿಯಿಂದ 12 ನಾಟಕಗಳಾಯಿತು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಯಥಾ ಪ್ರಕಾರ ಅವರು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ ಹೊರಟ್ಬಿಟ್ಟು. ಸೊ ಹೀಗೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ರಂಗಭೂಮಿಯನ್ನು ಕಟ್ತಾ ಇರುವಂಥದ್ದು ಇವುಗಳನ್ನು ನಾವು ನೋಡಿದಾಗಲೂ ಕೂಡ ಅನಿಸುತ್ತೆ. ಇದಾದಮೇಲೆ ನಾವು ನೀನಾಸನ ಗೋಕುಲ ನಿರ್ಗಮನಕ್ಕೆ ಬರೋಣ. ಅದು ನನ್ನ ಪ್ರಕಾರ ಕಾರಂತರ ಜೀವನದಲ್ಲಿ ಬಹಳ ಒಂದು ಮಹತ್ತರವಾದಂತಹ ತಿರುವನ್ನು ಕೊಟ್ಟಂಥ ನಾಟಕ. ಸತ್ತವ್ರನ್ನೆರಡು ಹೇಗೆ ಅವರ ಆರಂಭದ ದಿನಗಳಿಗೆ ಒಂದು ಫೌಂಡೇಶನ್ ಸ್ಟೋನ್ ಥರ ನಿಂತ್ಕೊಂಡ್ರು, ಅವರ ಮ್ಯಾಗ್ನಮ್ ಆಪಸ್ ಅಂತ ಏನಾದ್ರು ನಾವು ಕನ್ಸಿಡರ್ ಮಾಡೋದಾದರೆ ಅದು ನನ್ನ ಪ್ರಕಾರ ಗೋಕುಲ ನಿರ್ಗಮನನೇ. ಅದ್ರ ಮಧ್ಯೆ ಎಷ್ಟೋ ನಾಟಕ ಹೈವತ್ನ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅವೆಲ್ಲ ಇವೆ. ಬಟ್ ಕೊನೆಯ ದಿನಗಳಲ್ಲಿ ಆ ಗೋಕುಲ ನಿರ್ಗಮನ ನೀಡಿರುವಂಥ ಪರಿಣಾಮ ಅದನ್ನೆಲ್ಲ ನೋಡ್ಕೊಂಡು ಒಂದು ರೀತಿ ಹ್ಯಾಟ್ಸ್ ಆಫ್, ಗ್ರೇಟ್ ಎಕ್ಸಿಟ್ ಇದ್ದಂಗೆ. ಸೊ ಪ್ರಾರಂಭಕ್ಕೆ ಹ್ಯಾಟ್ ಸತ್ತವನ್ನೇಳು ಇತ್ತು, ಅದೇ ಇದರಲ್ಲಿ ಒಂದು ಗೋಕುಲ ನಿರ್ಗಮನ ಒಂದು ಅವ್ರಿಗೆ ಒಂದು ಗ್ರೇಟ್ ಆಗಿರುವಂಥ ಒಂದು ಮಹಾನ್ ವಿದಾಯ ಹೇಳಲಿಕ್ಕೆ ಸರಿ ಹೋಗಿರುವಂಥ ಪ್ರೊಡಕ್ಷನ್ ಆಯಿತು. ಅದಕ್ಕೆ ಅದನ್ನು ಕಾಸರವಳ್ಳಿಯವರು ಕೂಡ ಹೇಳಿದರು. ಆ ಪ್ರೊಡಕ್ಷನ್ ಮುಗಿದು ಬಂದ ಮೇಲೆ ಕರ್ಟನ್ ಕಾಲ್ ಆದಮೇಲೆ ನಿರ್ದೇಶಕರನ್ನು ಕರೆದ್ರು ಕೂಡ ಅವ್ರು ಇರಲಿಲ್ಲ, ಅವರೆಲ್ಲ ಹಿಂದ್ಗಡೆ ರೂಮಲ್ಲಿ ಹೋಗಿ ಕೂತ್ಕೊಂಡು ಇದನ್ನು ನೋಡ್ತಾ ಇದ್ರು ಅಂತ. ಆಮೇಲೆ ಇವ್ರು ಹೋಗಿ ಭೇಟಿ ಮಾಡಿದ್ವಿ ಅಂತ ಹೇಳಿದ್ದು ನಾವು ಜ್ಞಾಪಿಸ್ಕೊಂಡ್ವಿ. ಅದೇ ಇದು ಯಾಕಾಗುತ್ತೆ ಅಂದರೆ ಅಂತ ಒಂದು ಮಹತ್ತರವಾದಂಥ ಒಂದು ಪರಿಪೂರ್ಣವಾದಂಥ ಪ್ರೊಡಕ್ಷನ್ ಬಂದಾದಮೇಲೆ ನಿಜವಾಗ್ಲೂ ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಆಗುವಂಥದ್ದೇ. ಅದು ಯಾಕೆ ಹೇಳಕ್ಕೆ ಬಂದೆ ಅಂದರೆ ಈ ಗೋಕುಲ ನಿರ್ಗಮನ ಕೂಡ ಮಕ್ಕಳ ನಾಟಕನೇ ಅನ್ನೋಷ್ಟು ಕೂಡ ಅದು ಪರಿಣಾಮಕಾರಿಯಾಗಿದೆ. ಯಾಕೆಂದರೆ ಅದರಲ್ಲಿ ಇದ್ದವರು ರೆಪರ್ಟರಿ ಅವ್ರು ಮಾಡಿದರೂ ಕೂಡ ಅವರು ಪುಟ್ಪುಟ್ಟದಾಗಿ ಮಕ್ಕಳ ಥರನೇ ಇದ್ದರು. ಮತ್ತು ಇದನ್ನು ಇವರು ಪುತಿನ ಅವರು ಬರೆದಿದ್ದು ಕೂಡ ಅವರ ಸುಮಾರು ಗೀತ ನಾಟಕಗಳು ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು. ಈ ಎರಡೂ ನೆಲೆಯಲ್ಲೂ ಅವಕ್ಕೆ ಒಂದು ವಾಯಾ ಸಾಮರ್ಥ್ಯ ಇರುವಂಥ ನಾಟಕಗಳು. ಸೊ ಆ ರೀತಿಯಲ್ಲೂ ಕೂಡ ಒಂದು ಇವತ್ತು ನೋಡಿ ಬೇಕಾದ್ರೆ ಇವತ್ತು ನಾವು ಸ್ಕೂಲ್ಗೆ ಹೋಗಿ ಎಲ್ಲರೂ ಗೋಕುಲ ನಿರ್ಗಮನ ಮಾಡ್ಕೊಂಡ್ರೆ ಮಕ್ಕಳನ್ನ ಸಂತೋಷವಾಗಿ ಅರ್ಥ ಮಾಡಿಕೊಂಡು
ಅದನ್ನ ಎಂಜಾಯ್ ಮಾಡ್ತವೆ ಮತ್ತು ಅದ್ರ ಬಗ್ಗೆ ಮಾತಾಡ್ಕೋತವೆ. ಆ ನಾಟಕದ ಜೊತೆಗೆ ಎಂಜಾಯ್ ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಈ ರೀತಿಯಲ್ಲಿ ನಾವು ಅದನ್ನು ವ್ಯಾಖ್ಯಾನ ಮಾಡಿದಾಗಲೂ ಕೂಡ ಅದೊಂದು ಮಕ್ಕಳ ನಾಟಕವೂ ಹೌದು, ಅದೊಂದು ಇಡಿಯಾಗಿರುವಂಥ ಒಂದು ದೊಡ್ಡವ್ರ ನಾಟಕವಾಗೂ ಕೂಡ ಅದನ್ನು ನಾವು ಇಲ್ಲಿ ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೋದು. ಆಮೇಲೆ ಈ ಕಾರಂತರಿಗೆ ಮಕ್ಕಳ ನಾಟಕಕ್ಕೆ ಯಾಕೆ ಬಹುಶಃ ಅಷ್ಟೊಂದು ಸಿದ್ಧಿ ಸಿಕ್ತು ಅಂತ ನಾನು ಹಾಗೆ ಅನಲೈಸ್ ಮಾಡ್ತಾ ಹೋದಾಗ ಸುಮಾರು ಕಡೆ ನಾನು ಓದೋದೆ ಮಕ್ಕಳ ನಾಟಕಕ್ಕೆ ಮುಖ್ಯವಾಗಿ ಬೇಕಾಗೋದು ಮ್ಯೂಸಿಕ್. ಇವನ್ ಸತ್ಯಜಿತ್ರೆ ಅವ್ರ ಸಿನಿಮಾಗಳೇ ನೋಡಿ ನೀವು, ಅಥವಾ ಎಲ್ಲೇ ನಾವು ಮಕ್ಕಳು ಹೇಳ್ತಾರೆ ಒಂದು ಸ್ವಲ್ಪ ಆ ಸಂಗೀತದ ಮೂಲಕ ಅವ್ರನ್ನ ನಾವು ಕರ್ಕೊಂಡ್ ಬಂದ್ಬಿಟ್ರೆ ಅವ್ರಿಗೆ ನಮ್ಮ ಜೊತೆಗೇನೆ ಬರ್ತಾವೆ. ಆಮೇಲೆ ನಾವು ಅವ್ರ ಹತ್ರ ಅವ್ರ ಪ್ರತಿಯೊಂದು ಬರ್ತೀವಿ. ಅದು ಕಾರಂತರಿಗೆ ಏನು ಕಷ್ಟನೇ ಇಲ್ಲ, ಯಾಕಂದ್ರೆ ಸಂಗೀತ ಅವರು ಹಿಂದ 10 ಜನ್ಮಗಳಲ್ಲಿ ಸ್ಟಾಕ್ ಮಾಡ್ಕೊಂಡು ಬಂದಿರುವಂಥ ಸರಕು ಅವರು. ಸೊ ಅದು ನಿಜವಾಗ್ಲೂ ಬಹುಶಃ ನನಗೆ ಅವ್ರಿಗೊಂದು ಗ್ರೇಟೆಸ್ಟ್ ವರದಾನ ಆಗಿರಬೇಕು. ಅದಕ್ಕೇನೆ ಅವರು ಮಕ್ಕಳ ನಾಟಕದಲ್ಲಿ ಅಷ್ಟೊಂದು ದಿಢೀರ್ ಮತ್ತು ಒಂದು ಸುಲಭವಾದಂಥ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರ್ಬೋದು ಅಂತ ನಾನು ಅದನ್ನು ವ್ಯಾಖ್ಯಾನಿಸೋಕ್ಕೆ ಇಷ್ಟಪಡ್ತೀನಿ. ನಾನಾಗಲೇ ಹೇಳಿದ್ರೆ ನಿಮಗೆ ಒಂದು ನಾಟಕದಲ್ಲಿ 25 ಹಾಡು ಇದ್ದದ್ದನ್ನು ನೋಡಿ ಡೆಲ್ಲಿ ಅವರು ದಂಗ್ ಬಡದ್ರು ಅಂತ ಹೇಳಿದಾರ, ಅಥವಾ ನಮಗೆ ನಾವು ಇಲ್ಲೇ ಬೆಂಗಳೂರಿನವರೇ ಅವರ ಹಾರೋಣಬ ಆಗಲಿ ಅಥವಾ ಇಸ್ಪೀಟ್ ರಾಜ್ಯದ ಹಾಡುಗಳಾಗಲಿ ಇವನ್ನೆಲ್ಲ ನಾವು ಹೇಗೆ ಇವತ್ತಿಗೂ ನೆಲಿತೀವಿ ಅಂತ ಅನ್ನೋದನ್ನ ಗಮನಿಸಿದಾಗ ಹಾಗನ್ಸುತ್ತೆ. ಅವರು ನನ್ನ ಜೊತೆ ಮಾತಾಡುವಾಗ ಅದೇ ಹೇಳ್ತಾ ಇದ್ರು, ಅವರ ಸಂಗೀತದ ಸರ್ ನೀವು ಹೆಂಗೆ ನಾಟಕಕ್ಕೆ ಸಂಗೀತಕ್ಕೆ ಇದು ಮಾಡ್ಕೋತೀರಿ ಅಂತಂದಾಗ ಈಗಾಗಲೇ ನಾವು ಸುಮಾರು ಜನ ಬಂದವರಲ್ಲಿ ಹೇಳಿದ್ದಾರೆ ಅವ್ರ ಪ್ರತಿಯೊಂದು ಕರಟದಿಂದ ಸಂಗೀತ ಅಥವಾ ಎಲ್ಲ ಕಡೆ ಲಯ ಇದೆ, ಎಲ್ಲ ಕಡೆ ಇದೆ. ಅದಕ್ಕೆ ಒಂದು 2-3 ಎಕ್ಸಾಂಪಲ್ ನನಗೆ ಕೊಡೋರು. ನೋಡಿ, ತರಕಾರಿ ಮಾರೋರು ಬರ್ತಾರೆ ಮನೆ ಹತ್ರ, ಅವ್ರು ಹೇಗೆ ಏನು ಮಾಡ್ತಾ ಇರ್ತಾರೆ, ಬೆಂಡೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಟೊಮೆಟೊ, ಅಲಸಂದೆ ಅಂತ ಅಂತಾರೆ. ನೋಡಿ ಅದು ಹೇಗೆ ಈಗ ಬರೋರು. ಆಮೇಲೆ ಅದಕ್ಕಿಂತ ಬೆಸ್ಟ್ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ಅಲ್ಲಿ ನೋಡ್ತಾ ಇರ್ತೀವಿ ಚಾಯ್ 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 ಅವನೊಂದು ಶ್ರುತಿ ಡಾ 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 ಕಾಫಿ ಟೀ ಕಾಫಿ 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 ಟೀ ಟೀ ಕಾಫಿ. ಆ ಪೇಪರ್ ಮಾಡೋದು ಬಂದ್ರೆ ಅದನ್ನ ಅವರು ಆಗಲೇ ನಾನು ಅನ್ಕೊಂಡು ಕಾರಂತರಾಗಿದ್ರು, ಇದ್ರ ಮೇಲೆ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವನ್ನೊಂದು 2-3 ಸುಮ್ಮನೆ ನಮ್ಮ ಕಲಾಕ್ಷೇತ್ರದ ಕಟ್ಟೆ ಮೇಲೆ ಬಿಟ್ಟವರು ರಂಗಾಯಣಕ್ಕೆ ಹೋದ ತಕ್ಷಣ ಅದೇ ಹೇಳಿದ್ರಲ್ಲ ರಮೇಶ್, ನೀವು ಮನೆಯಿಂದ ಸಂಗೀತದ ಕಾರ್ಯಕ್ರಮ ಅಂದರೆ ಕೊಳಲು ತಬಲಾ ಆ ಥರ ತರೋದು ಅಗತ್ಯ ಇಲ್ಲ, ಕರಟ, ಕಟ್ಟಿಗೆ, ಇನ್ನೇನೋ ಕಡಗೋಲು, ಇನ್ನೇನೋ ಒಂದು ತೊಗೊಂಡು ಬನ್ನಿ, ಅದರಿಂದ ನಾನು ಸಂಗೀತ ಹುಟ್ಟಿಸ್ತೀನಿ ಅಂತ. ಸೊ ಹೀಗೆ ಬಹುಶಃ ಅವರಿಗೆ ಈಗ ಒಬ್ಬ ಶಾಸ್ತ್ರೀಯ ಸಂಗೀತಗಾರ ಆದರೆ ಅವನು ಸಾಪಾಸ ಅಲ್ಲೇನೆ ಕಲಿಬೇಕು, ಒಂದು ಹಾರ್ಮೋನಿಯಮ್ಮು ಈ ಕಡೆ ಒಂದಿದನೋ ಆ ಒಂದಿದು ಮತ್ತೇನೆ. ಬಟ್ ಇವರಿಗೆ ಸಂಗೀತ ಎಷ್ಟರ ಮಟ್ಟಿಗೆ ವಿಶಾಲವಾಗಿ ಕಾಣಿಸ್ತಾ ಇತ್ತು ಅಂದರೆ ಅದಕ್ಕೇನೆ ಅವ್ರಿಗೆ ಬಹುಶಃ ಮಕ್ಕಳ ನಾಟಕ ಕೊಟ್ರು ಜೈ, ದೊಡ್ಡವ್ರ ನಾಟಕ ಕೊಟ್ರು ಜೈ, ನಾನು ಅದನ್ನು ಸಂವಹನ ಶೈಲಿಯಲ್ಲಿ ಮಾಡಿ ತೋರಿಸ್ತೀನಿ ಅನ್ನುವಂಥ ಒಂದು ತಾಕತ್ ಬಂದಿತ್ತು ಅಂತ ನಾನು ಭಾವಿಸ್ತೀನಿ. ನಾಟಕದ ಬಗ್ಗೆ ಅವರೇ ಕೆಲವು ಹೇಳಿರುವಂತಹ ಒಂದು ಮಾತನ್ನು, ಅವ್ರ ಮಾತುಗಳನ್ನೇ ನಿಮಗೆ ನಾನು ಓದಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ನಾಟಕದ ಕುರಿತು ಕಾರಂತರು. ಭಾರತದಲ್ಲಿ ಬಾಲ ನಾಟಕ ರಂಗ ಹೊಸದೇನೂ ಅಲ್ಲ. ದಿಲ್ಲಿಯಲ್ಲಿದೆ, ಕಲ್ಕತ್ತಾದಲ್ಲಿದೆ. ಆದರೆ ವ್ಯವಸ್ಥಿತವಾಗಿಲ್ಲದಿರುವುದರಿಂದ ಆಗಬೇಕಾದ ಪರಿಣಾಮ ಆಗುತ್ತಿಲ್ಲ. ಮಕ್ಕಳು ನಾಟಕದಲ್ಲಿ ಭಾಗವಹಿಸುವುದರಿಂದ ಅವರ ಅಭ್ಯಾಸಕ್ಕೆ ತಡೆಯೇ. ಈಗ ನೋಡಿ, ಅದೇ ಅವಾಗಲೂ ಆಗುತ್ತೆ. ಅವರು ಸರ್ದಾರ್ ಪಟೇಲ್ ಹೈಸ್ಕೂಲ್ ನಿಮ್ಗೆ ಹೇಳಿದ್ನಲ್ಲ, ಅದಾದ್ಮೇಲೆ ಅವರೊಂದು 6 ವರ್ಷ ಆದ್ಮೇಲೆ ಒಂದು ಸ್ವಲ್ಪ ಪ್ರಯತ್ನ ನಡೀತಂತೆ. ಇವ್ರಿಗೆ ತಿಂಗಳಿಗೆ ಅವಾಗ 25 ರೂಪಾಯಿನ ಏನೋ ಸಂಬಳ ಇರುತ್ತೆ. ಸೊ ಇದೇ ಮಾದರಿಯನ್ನು ಇಟ್ಕೊಂಡು ಎಲ್ಲ ಶಾಲೆಯಲ್ಲೂ ಒಬ್ಬೊಬ್ಬರ ಶಿಕ್ಷಕರನ್ನ ಇಡಬೇಕು, ಇನ್ನೊಂದು ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳಿದ್ದ. ಸೊ ಇವೇನಾಗ್ತವೆ, ಇವು ಕಾಲಕ್ಕೆ ಬರ್ತಿರ್ತವೆ, ಮತ್ತೆ ಅದಕ್ಕೊಂದೇನೋ ಮೊಮೆಂಟಮ್ ತಗೊಳುತ್ತೆ, ಆಮೇಲೆ ಅವು ಬಿದ್ದೋಗ್ತವೆ. ಅದನ್ನ ನಾವು ಕಾಲಾನುಕ್ರಮದಲ್ಲಿ ನೋಡ್ಕೊತಾ ಬರ್ತಾ ಇದೀವಿ. ಈಗಲೂ ಇವತ್ತಿನ ಅಕಾಡೆಮಿ ಅಧ್ಯಕ್ಷರು ಮತ್ತೆ ಅಗೇನ್ ಒಂದು ಮೆಮೊರಾಂಡಮ್ ಕೊಡ್ತಿರ್ತಾರೆ, ಮತ್ತೆ ಶಿಕ್ಷಕರನ್ನ ನೇಮಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಪ್ರೇಮಕಾರಂತ ಅವರಿದ್ದಾಗಲೂ ಆಗ್ತಿತ್ತು. ನಾನೇ ಹಲವಾರು ಸತಿ ಅವರಿಗೆ ಇದನ್ನ ಏನು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇವುಗಳನ್ನೆಲ್ಲ ಬರ್ಕೊಟ್ಟಿದ್ದೆ. ಅವಾಗ ರಘುಪತಿ ಶಿಕ್ಷಣ ಸಚಿವರಾಗಿದ್ದರು. ಸೊ ಹಂಗನ್ನು ಅನ್ಕೊಂಡ್ಬಿಟ್ಟೆ ನಾನು, ಈಗ ಹಾಗೆ ಬಿಡುತ್ತೆ, ಒಬ್ರು ಪ್ರಯತ್ನಶೀಲರಾಗಿ ಈ ಕಡೆಯಿಂದ ಹೋಗೋರಿದ್ದಾರೆ, ಆ ಮಂತ್ರಿನೂ ಈ ಬಗ್ಗೆ ಒಲವು ತೋರಿಸಿದ್ದಾರೆ, ಆದ್ರಿಂದ ಇನ್ಮೇಲೆ ಎಲ್ಲ ಶಾಲೆಗಳಲ್ಲೂ ರಂಗ ಶಿಕ್ಷಣ ಕಡ್ಡಾಯವಾಗಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನಾನೇ 30-35 ವರ್ಷದಿಂದ ನೋಡ್ತಾ ಇದ್ದೀನಿ, ಇದು ಇನ್ನೂ ಹಂಗೆ ಹೋಗ್ತಾನೆ ಇರಲಿ. ಮಕ್ಕಳು ನಾಟಕದಲ್ಲಿ ಭಾಗವಹಿಸುವುದರಿಂದ ಅವರ ಅಭ್ಯಾಸಕ್ಕೆ ತಡೆಯೇ ಅಲ್ಲ. ನಿಜವೆಂದರೆ ವಿದ್ಯಾರ್ಥಿಗಳಿಗೆ ಅವಶ್ಯವಾದ ಏಕಾಗ್ರತೆ
ನಾಟಕದಲ್ಲಿ ಭಾಗವಹಿಸುವುದರಿಂದ ದೊರೆಯುತ್ತದೆ. ನಾಟಕದಲ್ಲಿ ಮೇಳದೊಡನೆ ಕೂಡಿ ಆಡುವುದರಿಂದ ಮಕ್ಕಳ ಶಿಸ್ತಿನಲ್ಲಿಯೂ ಒಳ್ಳೆಯ ಪರಿಣಾಮ, ಪರಸ್ಪರ ಅವಲಂಬನದಿಂದ ನಾಟಕ ಸಿದ್ಧಿಸುವುದರಿಂದ ಪ್ರತಿಯೊಬ್ಬ ಎಳೆಯನಲ್ಲಿಯೂ ತನಗೊಂದು ಪಾತ್ರವಿದೆ, ಕೂಟದಲ್ಲಿ ತಾನೂ ಮುಖ್ಯ ಸದಸ್ಯ, ಸ್ವಾಭಿಮಾನ ದುರಭಿಮಾನ ಎರಡೂ ಅಲ್ಲಿ ಬೆಳೆಯುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಕ್ರಿಯಾತ್ಮಕ ಶಕ್ತಿಯನ್ನು ನಾಟಕ ಕಲೆ ಪ್ರಚೋದಿಸುತ್ತದೆ. ಸೊ ಇಷ್ಟು ಒಂದು ಮಹತ್ವದ ಒಂದಷ್ಟು ಮಾತುಗಳನ್ನು ಕಾರಂತರು ಆವಾಗಲೇ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಆಗಲೇ ನಿಮ್ಗೆ ಹೇಳಿದ ಹಾಗೆ ಇದು ಹಂಗೆ ನಡ್ಕೊಂಡೇ ಬರ್ತಾ ಇದೆ. ಆದಷ್ಟು ಬೇಗ ಇದು ಕಾರ್ಯರೂಪಕ್ಕೆ ಬರಲಿ ಅಂತ ನಾವು ಆಸೋಣ. ನೋಡೋಣ ಆ ಒಳ್ಳೆಯ ದಿನಗಳು ಯಾವಾಗ ಬರ್ತಾವೆ. ಸಮೂಹ ಶಿಕ್ಷಣ ಇಲ್ಲದ ಶಿಕ್ಷಣ ಕ್ರಮವನ್ನು ಒಪ್ಪದ ಕಾರಂತರು ವ್ಯಕ್ತಿಗತ ಶಿಕ್ಷಣದಿಂದಾಗಿ ಗುಮಾಸ್ತರನ್ನು ತಯಾರು ಮಾಡುತ್ತಿದ್ದೇವೆ ಅಂತ ಹೇಳ್ತಾರೆ. ಅದೇ ಇವತ್ತಿನ ನಮ್ಮ ಶಿಕ್ಷಣ ಹೇಗಾಗಿದೆ ಅಂದರೆ, ಇಲ್ಲ ಕ್ಲರ್ಕ್ಸ್, ಅದೇ ಇಂಜಿನಿಯರ್ಸ್, ಟೆಕ್ಕಿಗಳು ಅಂತ ನಾವು ಕರಿತೀವಿ ಅಂಥವ್ರು ಇಂಥದ್ದಾಗಿದೆ. ಹೊರತಾಗಿ ಒಂದು ಪರಿಪೂರ್ಣ ವ್ಯಕ್ತಿತ್ವ ವಿಕಸನ ಮಾಡುವಂಥದ್ದು ಇಲ್ಲ ಅನ್ನೋದು ಕಾರಂತರು ಅವಾಗಲೇ ಮನಗಂಡಿದ್ದಾರೆ. ಕಾರಂತರು ಬರೆದ ಮೊದಲ ಮಕ್ಕಳ ನಾಟಕ ಬುದ್ಧೂರಾಮ್ ಚರಿತ್. ಮುಂದೆ ಇದನ್ನೇ ಕನ್ನಡದಲ್ಲಿ ಹೆಡ್ಡಾಯಣ ಅಂತ ಮಾಡಿದರು. ಇಲ್ಲಿ ಮೃತ್ಯು ಇತ್ಯಾದಿ ಇಡಿಯಂಗಳನ್ನು ಬಳಸಿದರು. ಗಾದೆಗಳಿಗೆ ಕಥೆ ಹೇಳಿದರು. ಮಕ್ಕಳಿಂದಲೇ ಇಂಪ್ರೂವೈಸ್ ಮಾಡಿಸಿದರು. ಇಲಿ, ಸಿಂಹ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಮೊದಲಾದವುಗಳನ್ನು ಮಕ್ಕಳಿಂದಲೇ ಇಂಪ್ರೂವೈಸ್ ಮಾಡಿಸಿದರು. ಶಾಲೆಯಲ್ಲಿ ನಾಟಕ ಒಂದು ಕರಿಕ್ಯುಲರ್ ಆಗಬೇಕು ಎಂಬುದು ಕಾರಂತರ ಅನುಭವದ ಗ್ರಹಿಕೆ. ಪಂಜರ ಶಾಲೆ ಶಿಕ್ಷಣ ಕ್ರಮದ ವಿಡಂಬನೆಯಾದರೆ ಹಾರುವ ಕುದುರೆ ಶಿಕ್ಷಣ ಕ್ರಮದ ಬಗೆಗಾದ ಒಂದು ಫ್ಯಾಂಟಸಿ. ಅದಕ್ಕೆ ನೋಡಿ, ಬಹುಶಃ ಅವರು ಆ ಸ್ಕೂಲಲ್ಲಿ ಇದ್ದಿದ್ದ ದೃಷ್ಟಿಯಿಂದಾನೇ ಅವರಿಗೆ ಪಂಜರ ಶಾಲೆ ತಗೊಳಕ್ಕೆ ಇದಾಯ್ತು ಅಂತ ಕಾಣಿಸುತ್ತೆ. ಹೇಗೆ ಮಕ್ಕಳು ಪಂಜರದ ಗೂಡಿನ ಗಿಳಿಗಳಾಗಿದ್ದಾರೆ ಅಂತ ಅನ್ನೋದನ್ನು ತೋರ್ಸಕ್ಕೇನೆ. ಪಂಜರ ಶಾಲೆ ಶಿಕ್ಷಣ ಕ್ರಮದ ವಿಡಂಬನೆಯಾದರೆ ಹಾರುವ ಕುದುರೆ ಶಿಕ್ಷಣ ಕ್ರಮದ ಬಗೆಗಾದ ಒಂದು ಫ್ಯಾಂಟಸಿ. ಇಸ್ಪೀಟ್ ರಾಜ್ಯ, ನನ್ನ ಗೋಪಾಲ ಮತ್ತು ಅನ್ಗ್ರೇಟ್ಫುಲ್ ಮ್ಯಾನ್, ಅದನ್ನೇ ಅವರು ಕೃತಜ್ಞ ಅಂತ ಹೇಳಿ ಹಿಂದಿಯಲ್ಲಿ ಮಾಡ್ತಾರನ್ನ. ಅನ್ಗ್ರೇಟ್ಫುಲ್ ಮ್ಯಾನ್ ಅನ್ನೋದು ಕತೆ ನಮ್ಗೆ ಗೊತ್ತು, ಅಪಕಾರಿ ಕತೆ ಅಂತ BC ಅವರು ಮಾಡಿಸಿದ್ರು. ಆ ಥರದ್ದು ಮೊದಲಾದವು ಇವರು ಆಡಿಸಿದ ಪ್ರಮುಖ ಮಕ್ಕಳ ನಾಟಕಗಳು. ಮಕ್ಕಳ ನಾಟಕದ ಬಗ್ಗೆ ಕಾರಂತರ ನಿಲುವು. ಮಕ್ಕಳ ನಾಟಕದಲ್ಲಿ ಸಾವಿರಬಾರದು. ಅದೇ ನೋಡಿ, ಮೊನ್ನೆ ವೆಂಕಟರಮೇಶ್ ಹೇಳಿದ ನಾಟಕದ ಮೇಲೆ ಅವರು ಸಾವು ಇದು ಮಾಡೋದು ಆ ಥರದ್ದನ್ನು ಅವರು ಎಂದೂ ಇದು ಮಾಡ್ತಾ ಇರಲಿಲ್ಲ. ಮೂತ್ರ ವಿಸರ್ಜನೆ ಇನ್ನೊಂದು ಈ ಥರದ್ದು ಇರಬಾರದು. ಸಾವಿರಬಾರದು. ಬಾರದೇ ಹೋದರೆ ತಾಲೀಮು ಮುಂದುವರಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದಕ್ಕೆ, ತೊಡಗಿಸಿಕೊಳ್ಳುವುದಕ್ಕೆ ಗಮನ ಕೊಡಬೇಕು. ಈ ಮೊದಲು ಮಾರವಾಡಿಗಳ ಶಾಲೆಯಲ್ಲಿ ಮಾಸ್ತರ್ನಾಗಿದ್ದಾಗಲೂ ಮಕ್ಕಳ ರಂಗಭೂಮಿಯ ಅನುಭವ ನನಗಾಗಿತ್ತು. ಮಕ್ಕಳ ನಾಟಕವನ್ನು ನಾನು ಆಡಿಸಿದ್ದೆ. ಸರ್ದಾರ್ ಪಟೇಲ್ ಶಾಲೆ ನನಗೆ ಸುಮಾರು 6.5 ವರ್ಷದ ಕಮ್ಮಟವೇ ಆಗಿತ್ತು. ಇತ್ತೀಚೆಗೆ ಅದಕ್ಕೆ ಅಳಿಲು ರಾಮಾಯಣ ಅದರ ಹಿಂದಿ ರೂಪಾಂತರವನ್ನು ಮಾಡಿಸಿ ಬಂದೆ. ಸೊ ಹೀಗೆ ಅವರು ತಮ್ಮ ಮಕ್ಕಳ ನಾಟಕದ ಹಿನ್ನೆಲೆಯಲ್ಲೇ ತಾವು ಕಲ್ತಿರುವಂಥದ್ದು ಮತ್ತು ರೂಢಿಸಿಕೊಂಡು ಬಂದಿರುವಂಥದ್ದು ಒಟ್ಟು ರಂಗಭೂಮಿಯ ಹಿನ್ನೆಲೆಯಲ್ಲಿ ಅದು ಹೇಗೆ ಉಪಯುಕ್ತ ಆಯಿತು ಅಂತ ಅನ್ನೋದನ್ನು ಹೇಳ್ತಾ ಬರ್ತಾ ಇದೆ. ಪ್ರಶ್ನೆಗಳೇನಾದ್ರು ಕೇಳ್ತೀರಾ ಅಥವಾ ಇನ್ನೊಂದು 4-5 ನಿಮಿಷದಲ್ಲಿ ಸಮಪ್ ಮಾಡಲಾ? ಸಮಪ್ ಮಾಡಿಬಿಡ. ಅದೇ ನಾನು ನಿಮಗೆ ಹೇಳಿದ ಹಾಗೆ ಮಕ್ಕಳ ನಾಟಕದ ಒಂದು ಅವಲೋಕನವನ್ನು ಮಾಡ್ತಾನೆ, ಆ ಮಕ್ಕಳನ್ನು ನೋಡ್ತಾನೆ ಅದರ ಮಹತ್ವ ಏನು, ಅವ್ರು ಹೇಗೆ ಅದನ್ನು ಅರ್ಥೈಸ್ಕೊಂಡಿದ್ರು, ಅವರ ಬದುಕಿನ ಹಿನ್ನೆಲೆಯಲ್ಲಿ ಅದು ಹೇಗೆ ಬೆಳೀತಾ ಹೋಯ್ತು, ಮತ್ತು ಕನ್ನಡ ಮತ್ತು ಹಿಂದಿಯಲ್ಲಿ ಅವರ ಕೊಡುಗೆ ಏನು, ಇದನ್ನೆಲ್ಲ ನಾವು ನೋಡಿದ್ವಿ. ಅದ್ರ ಜೊತೆಗೇನೆ ಅವರ ಒಂದು ಕಿರು ಒಡನಾಟ ಮತ್ತು ನಾನು ಅವರು ಗಮನಿಸಿದ ಹಾಗೆ ಎಂಥ ಒಂದು ದೈತ್ಯ ಶಕ್ತಿ ಅವರು ಅಂತ ಅನ್ನೋದನ್ನ ನಾವು ಅವಲೋಕನ ಮಾಡಿದ್ವಿ. ಆಮೇಲೆ ವಿಮರ್ಶೆ ವಿಚಾರ ಅನ್ನೋದು, ನಾನು ಒಬ್ಬ ಮೂಲಭೂತವಾಗಿ ವಿಮರ್ಶಕನೂ ಆಗಿ ಇರೋದ್ರಿಂದ ಮತ್ತು ಅವರ ಜೊತೆಗೆ ಒಡನಾಡಿ ವಿಮರ್ಶೆಯ ಹಲವಾರು ವಿಚಾರಗಳನ್ನು ನಾನು ತಿಳ್ಕೊಂಡೆ. ನನ್ನ ವಿಮರ್ಶೆಗಳನ್ನು ಅವ್ರು ನೋಡಿ ಪ್ರತಿಕ್ರಿಯಿಸಿದ್ದುಂಟು. ಅದಾದಮೇಲೆ ಅವರು ಪದೇ ಹೇಳ್ತಾ ಇದ್ರು, ಈ ವಿಮರ್ಶೆಗಳು ಸುಮ್ಮನೆ ಬರೀ ಪತ್ರಿಕೆಗಳಲ್ಲಿ ಬಂದು ಹಾಗೆ ಉಳಿದ್ಬಿಡ್ಬಾರ್ದು, ಈ ಒಂದು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ. ನಾನೊಂದು ಸರ್ತಿ ಇಂಗ್ಲೆಂಡ್ಗೆ ಹೋಗಿದ್ದೆ. ಇಂಗ್ಲೆಂಡಲ್ಲಿ ಫುಟ್ಪಾತ್ ಮೇಲೆ ಬುಕ್ಸ್ ನೋಡ್ತಾ ಇದ್ದಾಗ ಅಲ್ಲಿ ಹೀಗೆ ಒಂದು ಪುಸ್ತಕ ತೆಗೆದು ನೋಡಿದೆ,
ಅಲ್ಲಿ ಪ್ರತಿ ವಾರ ಬಂದಿರೋ ಪ್ರಯೋಗದ ವಿಮರ್ಶೆಗಳು ಪುಸ್ತಕ ರೂಪದಲ್ಲಿವೆ ಅಂಥದ್ದು ನಮ್ಮ ಕನ್ನಡದಲ್ಲಿ ಆಗಬೇಕು ಆ ಕೆಲಸ ಅಂತ ಅಂತಿದ್ರು. ಆಮೇಲೆ ನಾಳೆ ಬಿಡಿ ಕಾರಂತರೆ ಏನೋ ಅಂದಿನ ನಾಟಕ ಇರುತ್ತೆ, ಅದನ್ನ ನೋಡಿ ನನಗೆ ಪ್ರಜಾವಾಣಿಯವರೋ ಪ್ರಜಾಮತದವರೋ ವಿಜಯ ಕರ್ನಾಟಕದ ಯಾರು ಹೇಳಿದ್ರೋ ಅವ್ರಿಗೆ ನಾನು ಒಂದು 4 ವರ್ಷನೋ 10 ವರ್ಷನೋ ಒಂದು 600 ಪ್ರೊಡಕ್ಷನ್ಗಳ ವಿಮರ್ಶೆಯನ್ನು ಬರೆದಿದ್ದೆ ಅಷ್ಟೊತ್ತಿಗಾಗಲೇ ನಾನು. ಸೊ ಬರೆದಿರ್ತೀನಿ, ಅವ್ನಿಗೆ ಯಾಕೆ ಪುಸ್ತಕ ರೂಪದಲ್ಲಿ ಬಂದು ಮತ್ತೆ ಪಾಪ ಓದುಗರ ಕೂಡ ಹೋಯ್ಕೋಬೇಕು ನಾವು ಅಂತ ನಾನು ಅಂತ ಇದ್ದೆ. ಇಲ್ಲ ನಿಮ್ಗೆ ಈಗ ಗೊತ್ತಾಗಲ್ಲ ಅದ್ರ ಮಹತ್ವ. ನೋಡಿ, ನಾನು ಇಂಗ್ಲೆಂಡಲ್ಲಿ ಅದನ್ನ ನೋಡಿದ್ದೀನಿ ಅಂತ ಒಂದೇ ಅಂತಲ್ಲ, ನಮ್ಮ ಕನ್ನಡದಲ್ಲೂ ಕೂಡ ಅಂಥದ್ದೊಂದು ದಾಖಲೆ ಇರಬೇಕು. ಇಂಥದ್ದೊಂದು ಸಂದರ್ಭದಲ್ಲಿ ಇಂಥ ನಾಟಕ ಆಯಿತು, ಇಂಥವ್ರು ಇದರಲ್ಲಿ ತೊಡಕೊಂಡಿದ್ರು. ಸುಮ್ಮನೆ ಅದನ್ನ ಅವಲೋಕಿಸ್ತಾ ಬರ್ತಾ ಇದ್ದಾನೆ, ಹೌದಾ ಈ 10 ವರ್ಷ ಹೀಗೆ ಬೆಳೀತಾ ಕನ್ನಡ ರಂಗಭೂಮಿ ಅನ್ನೋದು ಬರುತ್ತೆ ಅಂತ ನನಗೆ ಅಂದಿದ್ದು. ಅಲ್ಲಿಗೂ ನಾನು ಅಂತ ಇದು ಕೊಟ್ಟಿರಲಿಲ್ಲ, ಯಾಕಂದ್ರೆ ಆಯ್ತು ಬಿಡಿ ನನ್ನ ಕೆಲಸ ಮಾಡ್ಕೊಂಡಿರೋಣ ಅಂತಿದ್ವಿ. ಬಟ್ ಆಮೇಲೆ ಅದು ಕಾಲಾಂತರದಲ್ಲಿ ಈಗ ಒಂದು 5 ವರ್ಷದ ಕೆಳಗೆ ಒಂದು 250 ವಿಮರ್ಶೆಗಳ ಒಂದು ಸಂಕಲನ ತರಕಾಯಿತು. ಅದಕ್ಕೆ ಒತ್ತಾಸೆ ಆದವರಲ್ಲಿ ಅನೇಕರಲ್ಲಿ ಕಾರಂತರು ಮೊದಲಿಗರು. ಅದಾದ್ಮೇಲೆ ಮುಂದೆ ರಾಜಗೋಪಾಲ್ ಅವರು ಹೇಳಿದ್ರು, ಮತ್ತೆ ಉಳಿದವರೆಲ್ಲ ಸ್ನೇಹಿತರು ಹೇಳಿ ಮತ್ತೆ ಅದನ್ನು ಕಲಾಗಂಗೋತ್ರಿಯ ಒಂದು ಕಾರ್ಯಕ್ರಮದಲ್ಲಿ ರಂಗಮಂಥನ ಅನ್ನೋ ಹೆಸರಲ್ಲಿ ಆ ಪುಸ್ತಕವನ್ನು ತರೋಕ್ಕೆ ಇದಾಯಿತು. ಬಟ್ ಆದರೆ ಅದನ್ನ ಕಾರಂತರು ನೋಡಿಲ್ಲ. ಆದರೆ ಅವರೊಂದು ಹೇಳಿದ ಒಂದು ಒತ್ತಾಸೆ ಇವತ್ತಿಗೆ ಎಷ್ಟು ಮಟ್ಟಿಗೆ ಕೆಲಸ ಆಯಿತು ಅಂತ ಅದ್ರದ್ದು ನಾನು ಹೇಗೆ ಮನಗಂಡೆ ಅಂದರೆ, ನಾನು ಪ್ರಿಂಟ್ ಮಾಡಿಸೋದಕ್ಕಿಂತ ಮೊದಲೇ ನನಗೊಂದು 5-6 ಹುಡುಗರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಮಾಡ್ತಾ ಇರುವಂಥವ್ರು, ಗುಲ್ಬರ್ಗಾದಿಂದ ಒಂದಿಬ್ಬರು ಯಾರೋ ಫೋನ್ ಮಾಡಿ, ಸರ್ ನಿಮ್ಮ ರಂಗ ಲೇಖನಗಳು ವಿಮರ್ಶೆಗಳು ನಮ್ಗೆ ಒಂದಿಷ್ಟು ಬೇಕು ಅಂದರು. ಅಯ್ಯೋ ಇಲ್ಲಪ್ಪ ಎಲ್ಲೆಲ್ಲೋ ಚಂದ್ರೋಗಿವೆ, ಒಂದು ಪುಸ್ತಕ ರೂಪದಲ್ಲಿ ತಂದಿಲ್ಲ ಅಂತ. ಇಲ್ಲ ಅದನ್ನು ಒಂದು ಜೆರಾಕ್ಸ್ ಮಾಡಿಸಿದ್ರೆ ಅದನ್ನೇ ಕೊಡಿ, ನಾವು ನಿಮ್ಗೆ ಒಂದು ತೊಗೊಂಡು ಮಾಡ್ಕೊಡ್ತೀವಿ. ಸೊ ಅವಾಗ ನನಗೊಂದು ಸ್ವಲ್ಪ ಇದು ಅನಿಸ್ತು, ಪರವಾಗಿಲ್ಲ ಅಟ್ಲೀಸ್ಟ್ ಒಂದು 4 ಹುಡುಗರಿಗೆ ಇದೊಂದು ಡಾಕ್ಟರೇಟಿಗೆ ಮಟೀರಿಯಲ್ ಆಗುತ್ತೆ ಅಂತ ಅನ್ನೋದಾದರೆ ಇದನ್ನು ಮಾಡೋಣ ಅಂತ ಹೇಳಿದ್ದ. ಮತ್ತು ಆಮೇಲೆ ಅದು ಕಾರಂತರದಲ್ಲಾಯಿತು. ಅಂಥದಕ್ಕೆ ಒಂದು ಕಾರಂತರು ನನಗೆ ಒತ್ತಾಸೆ ಆದರೂ ವಿಮರ್ಶೆ ಬಗ್ಗೆನೂ ಕೂಡ ಅವರಿಗೆ ಎಷ್ಟು ಕಾಳಜಿ ಇತ್ತು ಅಂತ ಅನ್ನೋದನ್ನ ಈ ಮುಖಾಂತರ ನಾವು ನೋಡ್ಕೋಬೇಕಾಗಿದೆ. ಹೀಗೆ ಒಟ್ಟಾರೆ ಕಾರಂತರ ಬದುಕನ್ನೇ ನಾವು ಅವಲೋಕಿಸ್ತಾ ಬರ್ತಾ ಇದ್ರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ನಾನು ಭರಣ ಅವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ಅವರ ನಾಟಕದ ಸಿದ್ಧತೆಯ ಹಿನ್ನೆಲೆಯಲ್ಲೂ ಕೂಡ ಹೇಳಿ, ಮತ್ತೆ ಈ ಸಂದರ್ಭಕ್ಕೋಸ್ಕರ ನಾನು ಕಾರಂತರನ್ನ ಮತ್ತೆ ಮೆಲ್ಕ್ ಹಾಕಿ ಇನ್ನೊಂದು ಹಾಕಿ ನೋಡಿದಾಗ ಇದೊಂದು ಸಿನಿಮಾನಾರು ಮಾಡ್ಬೋದು, ಒಳ್ಳೆ ನಾಟಕನೂ ಮಾಡ್ಬೋದು. ಎಂಥ ವ್ಯಕ್ತಿತ್ವ ಸರ್, ಅದು ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲಿಂದೋ ಬರುತ್ತೆ. ನೋಡಿ, ಮೈಸೂರಿನಲ್ಲೇ ಅವರು ಬಾಲ್ಯದ ದಿನಗಳನ್ನು ಪ್ರಾರಂಭಿಸ್ತಾರೆ, ಆಮೇಲೆ ಮತ್ತೆ ಕೊನೆಗೆ ಮೈಸೂರಿಗೆ ಬರ್ತಾರೆ. ಅಂದರೆ ಹೇಗೆ ಒಬ್ಬ ಸ್ಕ್ರೀನ್ ಪ್ಲೇಯಲ್ಲಿ ಎಂಥ ಒಂದು ಇದು ಇದೆ ಅಂತ. ಸೊ ಅಲ್ಲಿ ಡೆಲ್ಲಿಯಲ್ಲಿ ಇದು ಮಾಡ್ಬಿಡ್ತಾರೆ, ಭೋಪಾಲಲ್ಲಿ ಓಡಾಡ್ಕೊಂಡು ಬರ್ತಾರೆ, ಅದ್ರ ಮಧ್ಯೆ ಫಾರಿನ್ ಅಸೈನ್ಮೆಂಟ್ಗಳು ಎಷ್ಟೊಂದು ಆಗುತ್ತೆ. ಸೊ NSD ಅನುಭವ ಆಗುತ್ತೆ. ಸೊ ಹೀಗೆಲ್ಲ ಮುಗಿಸ್ಕೊಂಡ್ಬಂದು ಮತ್ತೆ ಮೈಸೂರಿಗೆ ಬಂದು ಎಲ್ಲಿಂದ ಶುರು ಮಾಡಿದ್ರು ಅಲ್ಲೇ ಮತ್ತೆ ಅಲ್ಲಿ ಇನ್ನಷ್ಟು ಹೆಚ್ಚು ವ್ಯಾಪಕವಾಗಿ ತಮ್ಮದೇ ಪ್ರಭುತ್ವದಲ್ಲಿ, ಅಲ್ಲಿ ಗುಬ್ಬಿ ವೀರಣ್ಣವ್ರ ಕಂಪನಿಯಲ್ಲಿ ಇದ್ದವರು, ಇಲ್ಲ ನಿನಗೆ ಒಂದು ಕಂಪನಿ ಕೊಡ್ತೀನಿ ತಗೊಂಡು ಇಡೀ ಕರ್ನಾಟಕ ತುಂಬ ಇದನ್ನು ಪಸರಿಸು ಅಂತ ಹೇಳುವಂತಹ ಅಗಾಧವಾದಂತಹ ಕೆಲಸವನ್ನು ಮಾಡಿರುವಂತಹ ಒಂದು ಅದ್ಭುತ ಒಂದು ಚೈತನ್ಯ. ಅದನ್ನ ನಾವು ಅದೇ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಕಾರಂತರ ಅಂದ್ರೆ ಮಕ್ಕಳ ನಾಟಕ, ಕಾರಂತರ ಅಂದ್ರೆ ಸಿನಿಮಾ, ಕಾರಂತರ ಅಂದ್ರೆ ನಾಟಕ ಅಂತ ಹೇಳಕ್ ಆಗದೆ ಇರುವಂಥದ್ದು. ನಿನ್ನೆ ಮಂಡ್ಯ ರಮೇಶ್ ಹೇಳಿದ್ನಲ್ಲ, ಅದೇ ಅವ್ರಿಗೆ ಯಾವ್ದಕ್ಕೆ ಹೋಲಿಸ್ಬೋದು ಅಂತಂದ್ರೆ, ಅದೇ ಹಂಸಗೀತೆಯಲ್ಲಿ ಜಿ ವಿ ಅಯ್ಯರ್ ಅವ್ರಿಗೊಂದು ಪಾತ್ರ ಕೊಟ್ಟಿದ್ದಾರೆ. ಬಹುಶಃ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಪಾತ್ರ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ಅವಸ್ಥೆ ಅಂತ ಅನ್ನೋ ಒಂದು ಪಿಕ್ಚರಲ್ಲಿ ನಾನು ಅವರು ಜೊತೆಯಾಗಿ ಕೆಲಸ ಮಾಡಿದ್ವಿ. ಅದ್ರದ್ದು ಒಂದು ಪುಟ್ಟ ಅನುಭವ ಇದೆ. ಅನಂತಮೂರ್ತಿ ಅವರ ಅವಸ್ಥೆ ಕಾದಂಬರಿನ ಚಲನಚಿತ್ರ ಮಾಡಿದ್ರು, 86ರಲ್ಲಿ ಬಂತದ್ದು. ನಾನು ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅದರಲ್ಲಿ ಒಂದು ರೋಲ್ ಬರುತ್ತೆ, ಅದು ಈ ಹಂಸಗೀತೆಯ ಒಂದು ಬಾಬಾನೋ ಆ ಥರದ್ದೇ ಇದೆ. ಅಲ್ಲೂ ಸುಮ್ಮನೆ ಅಷ್ಟೇ, ಇವರು ಲಂಗೋಟಿ ಹಾಕೊಂಡ್ಬಿಟ್ಟು ಓಡಾಡ್ತಾ ಇರ್ತಾರೆ, ಅವರಿಂದ ಆ ಗೋಪಾಲ್ಗೌಡ ಹಿಂಗೆ ಅಲಿತಾ ಹೋಗ್ತಾನೆ, ಇವರು ಅವ್ರಿಗೊಂದು ಚಕಾರ ಉತ್ತರ ಕೊಡ್ತಿರಲ್ಲ. ಅದನ್ನ ನೋಡಿದಾಗಲೂ ನನ್ನ ಕಾರಂತರ ಹಂಗೆ ಅನಿಸ್ತದೆ, ಹೌದು ನಿಜ ಜೀವನದಲ್ಲೂ ಸ್ವಲ್ಪ ಹಿಂಗೆ ಇದ್ದಾರೇನೋ ಅಂತ ಹೇಳಿ ಅಂತ ಅನ್ನೋ ರೀತಿಯಲ್ಲಿ. ಸೊ ಅದ್ರ ಜೊತೆ ಇನ್ನೊಂದು ಅಂದರೆ, ಅದಕ್ಕೆ ಮ್ಯೂಸಿಕ್ ಮಾಡ್ತಾ ಇರುವಾಗ ಒಂದು 2.5 ದಿವಸ ನಾನು ಕಾರಂತರು ಸಂಕೇತ್ ಸ್ಟುಡಿಯೋಲಿ ಜೊತೆಯಾಗಿದ್ವಿ. ಸೊ ಅವಾಗ ನನಗೆ ಕಾರಂತರ ಒಂದು ಸ್ವಲ್ಪ ಸಂಗೀತದ ತಯಾರಿಯ ಒಂದು ಇದನ್ನು ಗೊತ್ತಾಯಿತು. ಗುಟ್ಟು ಅಂತ ಹೇಳಲ್ಲ, ಬಟ್ ಆದರೂ ಅಟ್ಲೀಸ್ಟ್ ಅದು ಹೇಗೆ ರೆಡಿ ಮಾಡ್ಕೋತಾರೆ ಅಂತ. ಅಡಿಗರು ಒಂದು ಹಾಡನ್ನು ರೆಡಿ ಮಾಡಬೇಕಾಗಿತ್ತು, ಅಶ್ವಥ್ ಅವರು ಹಾಡಬೇಕಾಗಿತ್ತು. ಸೊ ಇವರು ರೆಡಿ ಮಾಡಿದ್ರು, ಬಂದರು. ಬಟ್ ಅದು ಕಾಲಾಂತರದಲ್ಲಿ ಅಥವಾ ಕಾರಣಾಂತರಗಳಿಂದ ಅಶ್ವಥ್ ಅದನ್ನು ಹಾಡ್ಲಿಕ್ಕೆ ಆಗಲಿಲ್ಲ. ಅದೊಂದು 1.5-2 ದಿವಸ ನಾವು ಕೆಲಸ ಮಾಡಿದ್ವಿ. ಆಮೇಲೆ ಅದು ಅಷ್ಟಕ್ಕೆ ನಿಂತು ಹೋಯ್ತು. ಆಮೇಲೆ ವಿಜಯ್ ಭಾಸ್ಕರ್ ಮ್ಯೂಸಿಕ್ ಮಾಡಿದ್ರು, ಅದು ಬೇರೆ. ಆದ್ರೂ ಆ ಒಂದು 1.5 ದಿವಸದಲ್ಲಿ ಅವರ ಸಂಗೀತದ ಒಡನಾಟದಕ್ಕೂ ನಾನು ಕಾರಂತರ ಜೊತೆಗೆ ಸಾಕ್ಷಿಯಾಗಿದ್ದೆ ಅಂತ ಹೇಳ್ತಾ, ಒಟ್ಟಾರೆ ಇಂಥ ಒಂದು ಬಹುಮುಖ ವ್ಯಕ್ತಿ ಶಕ್ತಿ ಏನಾದರೂ ಕರೆಯೋದು,
ಅಂತಹದ್ದರ ಒಂದು ಸ್ಮರಣೀಯ ಈ ಒಂದು ಮಾಲಿಕೆ ಮತ್ತು ಅದನ್ನು ನಿಮ್ಮಗಳ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭರಣ ಅವರಿಗೆ ಮತ್ತು ಬೆನಕದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ನಾನು ಸ್ಮರಿಸ್ಕೊತೀನಿ, ವಂದನೆಗಳನ್ನು ಹೇಳ್ತೀನಿ. ಇಂಥ ಕ್ಷಣಗಳು ಮತ್ತೆ ಮತ್ತೆ ಆಗ್ತಾ ಇರಲಿ. ಈ ಕೆಲಸವನ್ನು ಮುಂದುವರಿಸ್ಕೊಂಡು ಅಂತ ನಾರಾಯಣ ರಾಯಚೂರು ಅವರ ಬಗ್ಗೆ ಒಂದೆರಡು ಮಾತನ್ನು ಪರಿಚಯ ಮಾಡೋಣ ಅಂತ ಫಸ್ಟು ಶುರು ಮಾಡಿದೆ ಅಂದ್ಕೊಂಡೆ. ಆವಾಗ ಅನ್ನಿಸ್ತು ಇಲ್ಲ ಅವರು ಹೇಳ್ತಾನೆ ಅವರು ಯಾವ ರೀತಿ ಅವರನ್ನು ಗ್ರಹಿಸಿದೆ ಕಾರಂತರನ್ನ ಅಂತ ಹೇಳುವುದರ ಮುಖಾಂತರ ಅವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಎಂದು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡೆ. ಅದು ಹಾಗೇ ಆಯಿತು. ಭಾಳ ಅದ್ಭುತವಾಗಿ ಅವರ ಒಡನಾಟವನ್ನು, ಜೊತೆಗೆ ಮಕ್ಕಳ ಕಾರಂತರನ್ನು ನಮಗೆ ಕೇವಲ ನಾಟಕದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ವ್ಯಕ್ತಿತ್ವದ ದೃಷ್ಟಿಯಿಂದ ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ಬಹಳ ಚೆನ್ನಾಗಿ ನಮಗೆ ಒಂದು ರೀತಿ ಕಣ್ಣಿಗೆ ಕಟ್ಟೋ ಹಾಗೆ ಹೇಳಿದ್ದಾರೆ. ಅವರಿಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಈ ಮಾಲಿಕೆಯಲ್ಲಿ ಅವರ ನಿಜವಾಗಿಯೂ ನಮಗೆ ತುಂಬ ಧನ್ಯವಾದಗಳು. ದಯವಿಟ್ಟು ಕೂತ್ಕೊಳ್ಳಿ.